ಅಶೋಕನ ಭರತಖಂಡದಲ್ಲಿ ಅಶೋಕನ ಶಾಸನಗಳು ನೀವು ನೆನಪಿಟ್ಕೊಳ್ಳಿ. ಭರತಖಂಡದಲ್ಲಿ, ಯಾಕಂದ್ರೆ ಭಾರತ ಅಲ್ಲ, ಭರತಖಂಡ. ಭರತಖಂಡ ಅಂದ್ರೆ ಇವತ್ತಿನ ಆಫ್ಘಾನಿಸ್ತಾನದಿಂದ ಹಿಡಿದು ಸಿಂಹಳದವರೆಗೆ ಮತ್ತು ಬರ್ಮಾದವರೆಗೆ ಇರ್ತಂತ ಒಂದು ಪ್ರದೇಶ ಅದು ಭರತಖಂಡ. ನೀವು ಬ್ರಾಹ್ಮಣರಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮನೆಗಳಲ್ಲಿ ಭರತಖಂಡೆ ಭರತವರ್ಷೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಜಂಬೂ ದ್ವೀಪೆ ಭರತಖಂಡೆ ಅಂತ. ಜಂಬೂ ದ್ವೀಪ ಅಂದ್ರೆ ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ಭರತಖಂಡ ಅದು, ನಾಟ್ ಭಾರತ. ಭಾರತ ಈಗ ಚಿಕ್ಕದಾಗಿದೆ, ಹೊಡೆದು ಪೀಸಾಗಿ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದು ಭವಿಷ್ಯ ಪುರಾಣ ಅದು. ಇರ್ಲಿ, ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಷಯ ಮಾತಾಡಿ ಬಂದಿರ್ತಕ್ಕಂಥದ್ದು ಭರತಖಂಡದಲ್ಲಿ ಅಶೋಕನ ಶಾಸನಗಳು ಅಂತ. ಯಾಕೆ ಭರತಖಂಡ ಅಂತ ತೆಗೆದುಕೊಡ್ತಾ ಇದ್ದೀನಿ ಅಂದ್ರೆ, ಅಶೋಕನ ಶಾಸನಗಳು ಬರೀ ಇವತ್ತಿನ ಭರತಖಂಡದಲ್ಲಿ ಸಿಗ್ಲಿಲ್ಲ. ಅದು ಆಫ್ಘಾನಿಸ್ತಾನದ ಕಾಬೂಲ್ನ ಹತ್ರ ಸಿಕ್ಕಿರ್ತಕ್ಕಂಥ ಶಾಸನಗಳು ಅಲ್ಲಿಂದ ಹಿಡಿದು ಇವತ್ತಿನ ಚಿತ್ರದುರ್ಗದವರೆಗೆ ಸಿಕ್ಕಿದೆ ನಮ್ಮಲ್ಲಿ. ಇವತ್ತಿನ ಕೆಳಗಡೆ ಚಿತ್ರದುರ್ಗದ ಬ್ರಹ್ಮಗಿರಿ ಹತ್ರ ಸಿಕ್ಕಿದೆ. ಅಂದ್ರೆ ಇಷ್ಟು ವಿಶಾಲವಾದಂತ ಪ್ರದೇಶದಲ್ಲಿ 2250 ವರ್ಷಗಳ ಹಿಂದೆನೆ ಆತ ಅಶೋಕ ಇಷ್ಟು ವಿಸ್ತಾರವಾದಂತ ಒಂದು ರಾಜ್ಯಕ್ಕೆ ಒಡೆಯನಾಗಿದ್ದವನು. ಮತ್ತೆ ಮುಂದೆ ಹೇಳ್ತಾನೆ, ನನ್ನ ರಾಜ್ಯದಿಂದ ಹೊರಗಡೆ ಇರ್ತಕ್ಕಂಥ ಅನೇಕ ದೇಶಗಳಿವೆ, ಅವುಗಳು ಕೂಡ ಈ ನನ್ನ ಒಂದು ತತ್ವವನ್ನು ಪಾಲಿಸಬೇಕು ಅಂತ. ಯಾರು ಇವನು ಅಶೋಕ ಎಂಬತಕ್ಕಂಥದ್ದು? ಅಶೋಕ ಅಂದ್ರೆ ಯಾರು? ನಮಗಿಂತ ಹೆಚ್ಚಿಗೆ ಭರತಖಂಡದ ಗ್ರಂಥಗಳಿಂದ ಹೆಚ್ಚಿಗೆ, ಬೌದ್ಧ ಗ್ರಂಥಗಳಿಂದ ಹೆಚ್ಚಿಗೆ ಸಿಂಹಳದ ಗ್ರಂಥಗಳೇನಿದೆ, ದ್ವೀಪವಂಶ ಮತ್ತು ಮಹಾವಂಶ ಎಂಬತಕ್ಕಂಥ 2 ಗ್ರಂಥಗಳು ಪ್ರಮುಖವಾಗಿ ಅಶೋಕನ ಬಗ್ಗೆ ಬಹಳಷ್ಟು ವಿವರಗಳನ್ನು ಕೊಡ್ತವೆ. ನಮ್ಮಲ್ಲಿಲ್ಲ ಅಷ್ಟು ವಿವರಗಳು. ನಮ್ಮ ಯಾವುದೇ ಒಂದು ಭರತಖಂಡದಲ್ಲಿ ರಚಿತವಾಗಿರ್ತಕ್ಕಂಥ ಇತರೆ ಗ್ರಂಥಗಳಲ್ಲಿ ಅಶೋಕನ ಬಗ್ಗೆ ಅಷ್ಟು ವಿವರಗಳು ನಮ್ಗೆ ಸಿಗೋದೇ ಇಲ್ಲ ನಮ್ಗೆ. ಆದರೆ ಸಿಂಹಳ ಒಂದು ಬೌದ್ಧ ಕೇಂದ್ರವಾದ್ರಿಂದ, ಬೌದ್ಧ ಮತದ ಒಂದು ಕೇಂದ್ರವಾದ್ರಿಂದ ಅಲ್ಲಿ ರಚಿತವಾಗಿರ್ತಕ್ಕಂಥ ಈ ದ್ವೀಪವಂಶ ಮತ್ತು ಮಹಾವಂಶ, ಇವುಗಳಲ್ಲಿ ಬಹಳಷ್ಟು ವಿಷಯ ಅಶೋಕನ ಬಗ್ಗೆ ತಿಳಿಯಿತು. ಈ ದ್ವೀಪವಂಶ ಮಹಾವಂಶಗಳು ಅಶೋಕನ ಕಾಲದಲ್ಲಿ ರಚಿತವಾಗಿದ್ದಲ್ಲ. ಅಶೋಕ ಸತ್ತ 600-700 ವರ್ಷಗಳ ನಂತರ ರಚಿತವಾಗಿರ್ತಕ್ಕಂಥದ್ದು. ಅಂದ್ರೆ ಮೌಖಿಕವಾಗಿದ್ದಂಥ ಎಷ್ಟೋ ವಿಷಯಗಳನ್ನ ಆ ಕಾಲಕ್ಕೆ ಅವು ರಚಿಸಿ ಅವುಗಳನ್ನ ಒಂದು ಕಥೆಯನ್ನ, ಒಂದು ಐತಿಹಾಸಿಕ ವಿಷಯವನ್ನಾಗಿ ಪರಿವರ್ತಿಸಿದ್ವು. ಅಂದ್ರೆ ಅಶೋಕ ಸತ್ತಂತ 600-700 ವರ್ಷಗಳ ನಂತರ. ಅದೇ ನಮಗೆ ಗುಪ್ತರ ಕಾಲದಲ್ಲಿ ನೀವು ಕೇಳಬಹುದು. ಮೌರ್ಯರ ಬಗ್ಗೆ ನಮ್ಮ ಅನೇಕ ವಿಷಯಗಳನ್ನ ನಾವು ಅಧ್ಯಯನ ಮಾಡುವಾಗ ಮತ್ತೆ ಗುಪ್ತರ ಕಾಲಕ್ಕೆ ಬರ್ತೀವಿ. ಅಂದ್ರೆ ಮೌರ್ಯ ಸಾಮ್ರಾಜ್ಯ ಮುಗಿದ ಚಂದ್ರಗುಪ್ತ ಮೌರ್ಯ ಅವನ ಸತ್ತ 600-700 ವರ್ಷಗಳ ನಂತರ ಬಂದಂತ ಮುದ್ರಾ ರಾಕ್ಷಸ ನಾವು ತೆಗೆದುಕೊಳ್ತೀವಿ. ಮುದ್ರಾ ರಾಕ್ಷಸ ಯಾರು ಬರ್ತಿದ್ದು? ಯಾರ ಕಾಲದಲ್ಲಿ ರಚನೆ ಆಯ್ತದ್ದು? ಗುಪ್ತರ ಕಾಲದ ರಚನೆ ಆದಂತ ಒಂದು ಕೃತಿ ಅದು, ಮುದ್ರಾ ರಾಕ್ಷಸ ಅಂತಕ್ಕಂಥ ನಾಟಕ ಅದು. ಆ ನಾಟಕದಲ್ಲಿ ಚಂದ್ರಗುಪ್ತ ಮತ್ತು ಚಾಣಕ್ಯ ಮತ್ತು ಅಲ್ಲಿ ಬರ್ತಕ್ಕಂಥ ರಾಕ್ಷಸ ಮಂತ್ರಿ ಅಂತಕ್ಕಂಥ ಅವನನ್ನ ಮಂತ್ರಿ ಮಾಡ್ಬೇಕಿರ್ತಕ್ಕಂಥ ಒಂದು ಉಪಾಯ, ಇವುಗಳಲ್ಲಿ ಬರ್ತಕ್ಕಂಥದ್ದು ಸಂಪೂರ್ಣವಾಗಿ ಮೌರ್ಯರ ಇತಿಹಾಸ ಬರುತ್ತೆ. ಸೊ ಹೀಗೆ ನಮ್ಗಿಂತ ಹಿಂದೆ ಇದ್ದಂತ ಎಷ್ಟೋ ವಿಷಯಗಳು ನಮ್ಗೆ ಸಿಗ್ತಕ್ಕಂಥದ್ದು ಅವರ ನಂತರ ಸಿಗ್ತಕ್ಕಂಥದ್ದು. ಯಾಕೆಂದ್ರೆ ಮನುಷ್ಯ ಇದ್ದಾಗ ಯಾರು ಆತನ ಬಗ್ಗೆ ಇತಿಹಾಸ ಬರೆಯಕ್ಕೆ ಹೋಗುದಿಲ್ಲ. ಆತ ಒಳ್ಳೆಯವನಂತ ಸತ್ತ ಮೇಲೆ ಆತ ಒಳ್ಳೆಯವನಂತ ಗೊತ್ತಾದಾಗ ಆತನ ಬಗ್ಗೆ ಬರವಣಿಗೆಯನ್ನ ನಾವು ತಿಳಿಯಲು ಪ್ರಯತ್ನ ಪಡ್ತೀವಿ. ಇದು ಬರವಣಿಗೆ ಇಳಿಸ್ತೀವಿ ನಾವು ಅದನ್ನು. ಅಶೋಕನ ಶಾಸನಗಳು ಮೊದಲಿಗೆ ನಮ್ಮಲ್ಲಿ ಶಾಸನ ಓದೋಕೆ ಯಾರಿಗೂ ಬರ್ತಾ ಇರಲಿಲ್ಲ. ಬಹಳಷ್ಟು ಜನ ಒಂದು 200, 300, 400 ವರ್ಷದಿಂದ ಶಾಸನಗಳನ್ನಷ್ಟೇ ಓದ್ತಾ ಇದ್ರು. ಕಲ್ಯಾಣ ಚಾಲುಕ್ಯರ ಶಾಸನಗಳಲ್ಲಿ ಅಕ್ಷರವನ್ನು ಗುರುತಿಸಬಹುದಿತ್ತು. ಇವತ್ತು ನೀವು ಗುರುತಿಸಬಹುದು. ಯಾವ್ದಾದ್ರು ಒಂದು ಶಾಸನ ನೋಡಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲ ಒಂದು 800, 900 ವರ್ಷದಿಂದ ಒಂದು ಶಾಸನದಲ್ಲಿ ಆ ಶಾಸನ ಮುಂದೆ ನಿಂತ್ಕೊಂಡ್ರೆ ನೀವು ಒಂದಷ್ಟು ಅಕ್ಷರ ಗುರುತಿಸ್ತೀರಿ. ಅಂದ್ರೆ ಅಷ್ಟು ರಿಸಂಬ್ಲೆನ್ಸ್ ಇದೆ ಇವತ್ತಿನ ಅನೇಕ ಅಕ್ಷರಗಳಿಗೆ. ಆ 800 ವರ್ಷಗಳ ಹಿಂದಿನ ಒಂದು ಶಾಸನಗಳ ಅಕ್ಷರಗಳು ರಿಸಂಬ್ಲೆನ್ಸ್ ಇವೆ, ಗುರುತಿಸಬಹುದು. ಆದ್ರೆ ಅದಕ್ಕಿಂತ ಹಿಂದೆ ಹೋದ್ರೆ 1000 ವರ್ಷಗಳ ಹಿಂದಿನ ಶಾಸನ ಆದ್ರೆ ಅವಾಗ ತಲೆ ಕೆರ್ಕೊಳ್ತೀವಿ, ಇಲ್ಲಪ್ಪ ಇದೇನು ಅರ್ಥವಾಗ್ತಾ ಇಲ್ಲ. ಮತ್ತೆ ಅದಕ್ಕಿಂತ ಎಂದೋದ್ರೆ ಇದ್ಯಾವುದೋ ಒಂದು ಭೂತವ ಪ್ರೇತವ ಪಿಶಾಚಿಯೋ ಬರ್ದಿರ್ತಕ್ಕಂಥ ಒಂದು ಲಿಪಿಯನ್ನು ಸುಮ್ಮನೆ ಆಗ್ಬಿಡುತ್ತೆ. ಸೊ ಅಶೋಕನ ಶಾಸನಗಳ ಬಗ್ಗೆ ಅಷ್ಟೇ. ಅಶೋಕನ ಸ್ತಂಭಗಳು ಸಿಕ್ಕಿತ್ತು, ಅಶೋಕನ ಶಾಸನ ಸಿಕ್ಕಿದ್ವು, ಅದು ಯಾರು ಅದನ್ನು ಓದಕ್ಕೆ ಆಗ್ತಾ ಇರ್ಲಿಲ್ಲ. ಕೊನೆಗೆ ನಮಗೆ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬತಕ್ಕಂಥವನು ಕಲ್ಕತ್ತಾದಲ್ಲಿ ಟಂಕಸಾಲೆ ಅಧಿಕಾರಿಯಾಗಿರ್ತಾನೆ. ಟಂಕಸಾಲೆ ಅಂದ್ರೆ ಟ್ರೆಜರಿ ಅಧಿಕಾರಿಯಾಗಿರ್ತಾನೆ. ಅವನಿಗೆ ಅನೇಕ ನಾಣ್ಯಗಳು, ಹಳೆಯ ನಾಣ್ಯಗಳು ಅವನ ಕಾಲಕ್ಕೆ ಅವನ ಆ ಟ್ರೆಜರಿಲಿ ಇರ್ತವೆ. ಅವುಗಳನ್ನು ಓದ್ತಾ ಅವನು ಈ ಅಶೋಕನ ಲಿಪಿಯ ರಹಸ್ಯವನ್ನು ಬಿಡಿಸ್ತಾನೆ. ಅಶೋಕನ ಶಾಸನವನ್ನ ಮೊದಲಿಗೆ ಅವನು ಓದಿ
ಪ್ರಪಂಚದಕ್ಕೆ ಅದನ್ನ ಅಶೋಕನ ವಿಷಯವನ್ನ ಪ್ರಸ್ತುತ ಮಾಡ್ತಾನೆ. ಆದ್ರೆ ಅಶೋಕ ಅಲ್ಲ ಅವನು. ಆ ಎಲ್ಲಾ ಶಾಸನ ಬರ್ತಕ್ಕಂಥದ್ದು ದೇವನಾಂಪ್ರಿಯ ಪ್ರಿಯದರ್ಶಿ. ಎಲ್ಲಾ ವಿದ್ವಾಂಸದ ಒಂದು ಪ್ರಶ್ನೆ, ಯಾರು ಇವನು ದೇವನಾಂಪ್ರಿಯ ಪ್ರಿಯದರ್ಶಿ? ಸುಮಾರು ಹೆಚ್ಚು ಕಡಿಮೆ ಒಂದು 60-70 ವರ್ಷಗಳ ಕಾಲ ಬ್ರಿಟಿಷ್ ಅಧಿಕಾರಿಗಳಿರ್ಬೋದು, ದೇಶೀಯ ಪಂಡಿತರಿರ್ಬೋದು, ಬರೆದವರೆಲ್ಲರೂ ಕೂಡ ಈ ದೇವನಾಂಪ್ರಿಯ ಪ್ರಿಯದರ್ಶಿ ಇವನು ಆಡ್ತಾ ಇದ್ದ ಯಾವುದೇ ಶಾಸನ ಸಿಕ್ಲಿ ಅದರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ. ಹಾಗಾದ್ರೆ ಅವನಿಗೂ ಅಶೋಕನಿಗೆ ಸಂಬಂಧ. ಆ ಸಂಬಂಧವನ್ನು ಕಲ್ಪಿಸಿದ್ದು 1914ರಲ್ಲಿ ಈ ಆಗ ನಿಜಾಂ ಸರ್ಕಾರದಲ್ಲಿದ್ದಂತಹ ಕೊಪ್ಪಳದಲ್ಲಿ ಮಸ್ಕಿಯಲ್ಲಿ, ಲಿಂಗಸ್ಕೂರ್ ತಾಲೂಕು ಮಸ್ಕಿಯಲ್ಲಿ ಒಂದು ಶಾಸನ ಸಿಗುತ್ತೆ. ಅದು ಗಣಿಗಾರಿಕೆಯನ್ನ ಮಾಡೋದಕ್ಕಾಗಿ ಅನೇಕ ಅಧಿಕಾರಿಗಳು ಓಡಾಡ್ತಾ ಇದ್ದಾಗ ಒಬ್ಬ ಅಧಿಕಾರಿ ಕಣ್ಣಿಗೆ ಅದು ಬೀಳುತ್ತೆ, ಮಸ್ಕಿಯಲ್ಲಿ ಇರ್ತಕ್ಕಂಥ ಶಾಸನ. ಅವನು ಮೇಲಿನ ಅಧಿಕಾರಿ ರಿಪೋರ್ಟ್ ಮಾಡ್ತಾನೆ. ಆಗ ಆ ಶಾಸನ ಓದಿದಾಗ ಆ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ರಾಜ ಅಶೋಕ ಎಂಬತಕ್ಕಂಥ ಹೆಸರು. ಸೊ ಇದುವರೆಗೆ ತಲೆ ಕೆಡಿಸ್ಕೊಂಡಿದ್ದಂಥ ವಿದ್ವಾಂಸರೆಲ್ಲೂ ಕೂಡ ಪ್ರಿಯದರ್ಶಿ ಯಾರು, ದೇವನಾಂಪ್ರಿಯ ಪ್ರಿಯದರ್ಶಿ ಯಾರು ಅಂತ ತಲೆ ಕೆಡಿಸ್ಕೊಂಡಿದ್ದಂಥ ವಿದ್ವಾಂಸರಿಗೆ ಒಂದು ಬೆಳಕು ಬಂತು. ಆ ಬೆಳಕೆ ಮಸ್ಕಿ ಶಾಸನ ಕೊಟ್ಟಿದ್ದು, ಲಿಂಗಸೂರು ತಾಲೂಕಿನ ಮಸ್ಕಿ ಶಾಸನ. ಅಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ರಾಜ ಅಶೋಕ ಎಂಬತಕ್ಕಂಥ ಒಂದು ಹೆಸರು ಅದು ಸಿಕ್ಕಿದೆ. ಸೊ ದೇವನಾಂಪ್ರಿಯ ಪ್ರಿಯದರ್ಶಿಯೇ ಅಶೋಕ ಎಂಬತಕ್ಕಂಥದ್ದು ಸಿದ್ಧವಾಯ್ತಲ್ಲ. ಸೊ ಅಶೋಕ ಎಂಬತಕ್ಕಂಥ ಸಿದ್ಧವಾದ ತಕ್ಷಣ ಮತ್ತೆ ವಿದ್ವಾಂಸರು ಕೂಡ ಮತ್ತೆ ಹಿಂದಕ್ಕೆ ಹೋದ್ರು ಸಿಂಹಳದ ಗ್ರಂಥಗಳಿಗೆ, ದ್ವೀಪವಂಶ ಮತ್ತು ಮಹಾವಂಶಗಳಿರ್ಬೋದು. ಅಂದ್ರೆ ಅಲ್ಲಿ ಅಶೋಕನ ಕಥೆ ಈಗಾಗಲೇ ಇತ್ತದು. ಆ ಅಶೋಕನಿಗೆ ಇವರಿಗೆ ಆ ಕಥೆಯನ್ನ ಸೇರಿಸ್ತಾ ಹೋದ್ರಾಗ ಆಗ ಅಶೋಕನ ವಿಷಯಗಳು ಒಂದೊಂದೇ ಹೊರಬರ್ತಾ ಇದೆ. ಆದ್ರೆ ಎಷ್ಟೇ ಆಗಲಿ ಒಬ್ಬ ಒಳ್ಳೆ ಮನುಷ್ಯನಾಗಬೇಕಾದ್ರೆ ಅವನ ಪೂರ್ವಾಶ್ರಮದಲ್ಲಿ ಅವನು ಬಹಳ ಕಟುಕನಾಗಿರ್ತಾನೆ ಅಂತಕ್ಕಂಥದ್ದು ಇದು ನಮ್ಮ ಕಥೆಯ ಒಂದು ಅಜೆಂಡಾ ಇದೆ. ಯಾವುದೇ ಒಬ್ಬ ಉತ್ತಮನಾದಂತ ಒಬ್ಬ ವ್ಯಕ್ತಿ ಅವನು ಉತ್ತಮನ ಅನ್ಸ್ಕೊಳ್ಬೇಕಾದ್ರೆ ಮುಂದೆ ಅವನ ಬಾಲ್ಯದಲ್ಲಿ ಸಿಕ್ಕಾಪಟ್ಟೆ ಅವನು ಕ್ರೌರ್ಯವನ್ನು ಎಸಗಿರ್ತಕ್ಕಂಥದ್ದು, ಬಹಳಷ್ಟು ಕೊಲೆಗಳನ್ನ ಮಾಡಿರ್ತಕ್ಕಂಥದ್ದು, ಇಂಥ ಕಥೆಗಳನ್ನ ನಾವು ಕೇಳಿರ್ತಕ್ಕಂಥದ್ದು. ಮುಂದೆ ಇದ್ದಕ್ಕಿದ್ದಂತೆ ಅವನು ಒಬ್ಬ ಉತ್ತಮನಾದಂಥ ಮನುಷ್ಯನಾದ. ವಾಲ್ಮೀಕಿನೂ ಹಾಗೆ ಒಬ್ಬ ಬೇಡನಾಗಿದ್ದ, ಅನೇಕ ಪ್ರಾಣಿಗಳನ್ನು ಕೊಲ್ತಾ ಇದ್ದ. ಸೊ ಇವೆಲ್ಲ ಮುಂದೆ ಆತನಿಗೆ ಜ್ಞಾನೋದಯವಾದಾಗ ಆತ ರಾಮಾಯಣವನ್ನು ಬರೆದ, ಉತ್ತಮನಾದ ಅಂತಕ್ಕಂಥ. ಅಂದ್ರೆ ಇದು ಪೂರ್ವಾಶ್ರಮದಲ್ಲಿ ಯಾವುದೇ ಒಂದು ವ್ಯಕ್ತಿಯ ಪೂರ್ವಾಶ್ರಮದಲ್ಲಿ ಆತ ಇದು ಬಹಳ ಮುಂದುವರೆದಂತ ಒಂದು ವ್ಯಕ್ತಿ ಒಬ್ಬ ದಾರ್ಶನಿಕನಾಗೋಕ್ಕಿಂತ ಮೊದಲು ಆತ ಬಹಳ ಕ್ರೂರಿಯಾಗಿದ್ದ, ಕ್ರೌರ್ಯ ಮೆರಿತಾ ಇದ್ದಂತ. ಇದರಲ್ಲೂ ಕೂಡ ಹಾಗೆ ದ್ವೀಪವಂಶ ಮಹಾವಂಶಗಳು ಬರ್ತಕ್ಕಂಥ ಕಥೆಗಳಲ್ಲಿ ಅಶೋಕನ ಬಗ್ಗೆ ಬರ್ತಕ್ಕಂಥ ಕಥೆಗಳು ಇದ್ದಾವೆ. ಅವನಿಗೆ ಇದ್ದಂತ ಬಿರುದುಗಳು ಕಾಲಾಶೋಕ ಎಂತಕ್ಕಂಥದ್ದು. ಚಂಡ ಅಂದ್ರೆ ಅವನ ಮಾಡ್ತಾ ಇದ್ದಂತ ಕೆಲಸಗಳು ಅಷ್ಟೇ, ರಕ್ತಪಾತದ ಕೆಲಸಗಳನ್ನೇ ಆತ ಮಾಡ್ತಾ ಇದ್ದ. ಕಾಲಾಶೋಕ ಅಂದ್ರೆ ಯಮ ಸ್ವರೂಪಿಯಾದಂತ ಅಶೋಕ ಅಂತ. ಅಂದ್ರೆ ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಕಥೆಗಳನ್ನು ಕಟ್ಕೊಂಡು ಹೋಗ್ತಾರೆ. ಅಶೋಕನಿಗೆ 100 ಜನ ತಮ್ಮಂದ್ರಿದ್ರು. ಆ ತಮ್ಮಂದ್ರನ್ನ ಆತ ಸಾಯಿಸಿ ತಾನು ಅಧಿಕಾರಿಗೆ ಬಂದ ಎಂತಕ್ಕಂಥದ್ದು. ಇದೇ ಚಂದ್ರಗುಪ್ತನ ಕಥೆಯಲ್ಲೂ ಇದೇ ಬರುತ್ತೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲೂ ಕೂಡ ಇದೇ ಕಥೆ ಬರುತ್ತೆ. ಅವನನ್ನ ಸೆರೆಮನೆಯಲ್ಲಿ ಹಾಕ್ತಾರೆ. ನಂದನು ಸೆರೆಮನೆಯಲ್ಲಿ ಹಾಕಿದಾಗ ಅನೇಕ ಜನ ಸತ್ತೋಗ್ಬಿಡ್ತಾರೆ, ಇವನೊಬ್ಬ ಮಾತ್ರ ಉಳ್ಕೊಳ್ತಾನೆ. ಇವು ಈ ರಾಜರು ಮುಂದೆ ಬಹಳ ದೊಡ್ಡ ರಾಜರಾದಂಥ ಸನ್ನಿವೇಶದಲ್ಲಿ ಆ ಹಿನ್ನೆಲೆಯನ್ನು ಹೇಳುವಾಗ ಇಂಥ ಒಂದು ಕಥೆಗಳನ್ನ ಕಟ್ಕೊಂಡು ಹೇಳ್ತಕ್ಕಂಥದ್ದು. ಹಾಗೆ ಅಶೋಕನ ಬಗ್ಗೆ ಕೂಡ ದ್ವೀಪವಂಶ ಮಹಾವಂಶಗಳಲ್ಲಿ ಈ ತರದ ಒಂದು ಕಥೆಗಳೇ ಬರುತ್ತೆ. ಅಂದ್ರೆ ಅವನು ಚಂಡಾಶೋಕನಾಗಿದ್ದ, ಮತ್ತೆ ಆತ ಕಾಲಾಶೋಕನಾಗಿದ್ದ, ಯಮನಂತೆ ಇದ್ದ, ಎಷ್ಟೋ ಜನರನ್ನ ಸಾಯಿಸಿ ತಾನು ಅಧಿಕಾರಕ್ಕೆ ಬಂದ ಎಂಬತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಮುಂದೆ ಆತ ಧರ್ಮಾಶೋಕನಾದ ಎಂಬತಕ್ಕಂಥ ಒಂದು ಕಥೆಗಳನ್ನು ತಿಳಿಸ್ತಾರೆ. ಅಂದ್ರೆ ಒಬ್ಬ ಕೊಲೆಗಡಕನಾಗಿದ್ದಂಥ ವ್ಯಕ್ತಿ ಮುಂದೆ ಧರ್ಮದ ವ್ಯಕ್ತಿಯಾದ ಎಂಬತಕ್ಕಂಥ ರೀತಿಯಲ್ಲಿ ಹೇಳೋದಕ್ಕಾಗಿ ಆತರ ಕಥೆಗಳನ್ನ ಸೃಷ್ಟಿ ಮಾಡಿ ಅವನ ಉತ್ತಮ ಗುಣಗಳನ್ನು ಮಾತ್ರ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಅಶೋಕನ ಬಗ್ಗೆ ಯೋಚನೆ ಮಾಡಿದಾಗ ಭರತಖಂಡದಲ್ಲಿ ಸಿಕ್ಕಿದಂತ ಅವನ ಶಾಸನಗಳ ಬಗ್ಗೆ ನಾವು ಮಾತಾಡುವ ಸನ್ನಿವೇಶದಲ್ಲಿ ನಾನು ಮೊದಲು ಹೇಳಿದಾಗೆ ಭರತಖಂಡ 4 ಭಾಷೆಗಳಲ್ಲಿ ಆತ ಶಾಸನ ಹಾಕಿಸಿದ್ದಾನೆ. 2300 ವರ್ಷಗಳ ಹಿಂದೆನೆ ಭರತಖಂಡದ ಬಳಕೆಯಲ್ಲಿದ್ದಂತ 4 ಲಿಪಿಗಳು 3 ಭಾಷೆಗಳಲ್ಲಿ 4 ಲಿಪಿಗಳು 3 ಭಾಷೆಗಳಲ್ಲಿ ಆತ ಶಾಸನ ಹಾಕಿಸ್ತಾನೆ. ಯಾರ್ಯಾರು ಇದ್ರು ಆ ಕಾಲಕ್ಕೆ, ಯಾವ ಭಾಷೆ ಮಾತಾಡ್ತಿದ್ರು, ಯಾವ ಲಿಪಿಗಳನ್ನು ಬಳಸ್ತಾ ಇದ್ರು,
ಈತ ವಾಯುವ್ಯ ಭಾರತವನ್ನು ಮೊದಲು ತೆಗೆದುಕೊಳ್ತಾನೆ. ಯಾಕೆ ವಾಯುವ್ಯ ಭಾರತ ಮಾಡೋದು ಬಹಳ ಮುಖ್ಯ ಅಂದ್ರೆ, ಈಗಾಗಲೇ ಇವನ ಕಾಲಕ್ಕಾಗ್ಲೇ, ಇವನ ತಾತ ಚಂದ್ರಗುಪ್ತನ ಕಾಲಕ್ಕಾಗ್ಲೇ ಇವರು ಬಂದೋಗಿದ್ರು ಯವನರು. ಯವನರು ಅಂದ್ರೆ ಗ್ರೀಕರು, ಮ್ಲೇಚ್ಛರು ಅಂದ್ರೆ ಪರ್ಷಿಯನ್ನರು, ಯವನರು ಅಂದ್ರೆ ಗ್ರೀಕರು. ಇದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಬರ್ತಕ್ಕಂಥ ಶಬ್ದಗಳು, ನಮ್ಮ ಈ ಭಾರತಖಂಡದ ಇತಿಹಾಸದಲ್ಲಿ ಬರ್ತಕ್ಕಂಥ ಬಳಸಿರ್ತಕ್ಕಂಥ ಪದಗಳು. ಸೊ ಇಲ್ಲಿ ಆ ಯವನರು ಅಂದ್ರೆ ಗ್ರೀಕರು ಬಂದೋಗಿರ್ತಾರೆ. ಗ್ರೀಕರಲ್ಲಿ ಯಾರು ಬಂದು ಹೋಗಿದ್ದು? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ನೇರವಾಗಿ ಕ್ರಿಸ್ತ ಪೂರ್ವ 323ಕ್ಕೆ ಆತ ಬಿಟ್ಟು ಗ್ರೀಸನ್ನ ಬಿಟ್ಟು ಇಡೀ ಈಜಿಪ್ಟ್ ಅನ್ನ ಗೆದ್ದುಕೊಂಡು, ಈಜಿಪ್ಟ್ ಅನ್ನ ಗೆದ್ದು ಮತ್ತೆ ಮುಂದೆ ಪರ್ಷಿಯಾವನ್ನು ಗೆದ್ದುಕೊಂಡು, ಹಿಂದೂ ಕುಶ್ ಪರ್ವತಗಳ ಮೇಲೆ ಹೋಗಿ ಆ ಮೇಲಿನ ಪ್ರಾಂತ್ಯಗಳನ್ನೆಲ್ಲ ಗೆದ್ದುಕೊಂಡು ಮುಂದೆ ಖೈಬರ್ ಮತ್ತು ಬೋಲಾನ್ ಪಾಸಗಳ ಮೂಲಕ ಅಂದ್ರೆ ಕಣಿವೆಗಳ ಮೂಲಕ ಆತ ಭರತಖಂಡವನ್ನು ಪ್ರವೇಶ ಮಾಡ್ತಾನೆ. ಕ್ರಿಸ್ತ ಪೂರ್ವ 323ರಲ್ಲಿ ಆತ ಈ ಒಂದು ಕೆಲಸ ಮಾಡ್ತಾನೆ. ಆಗ ಅವನನ್ನು ಎದುರಿಸೋರು ಯಾರೂ ಇರಲಿಲ್ಲ, ಯಾಕೆಂದ್ರೆ ಅಷ್ಟು ದೊಡ್ಡ ಒಂದು ಸೈನ್ಯವನ್ನು ತೀರ್ಕೊಂಡಾತ ಬಂದಂತ ಸನ್ನಿವೇಶದಲ್ಲಿ ಆತನನ್ನು ಎದುರಿಸ್ತಕ್ಕಂಥವ್ರು ಯಾರು ಇಲ್ಲ. ಪರ್ಷಿಯಾ ಕೂಡ ಅಕಮೇನಿಯನ್ನರು ಅವರು ಕೂಡ ಅವನು ವಶ ಆಗ್ಬಿಡ್ತಾರೆ. ಸೊ ಅಲ್ಲಿಗೆ ಇಡೀ ಗ್ರೀಸಿಂದ ಹಿಡಿದು ಮೆಸಿಡೋನಿಯಾದಿಂದ ಹಿಡಿದು ಹಿಂದೂ ಕುಶ್ ಪರ್ವತಗಳವರೆಗೆ ಆತ ತನ್ನ ರಾಜ್ಯವನ್ನು ವಿಸ್ತರಿಸ್ತಾನೆ. ಎಲ್ಲೆಲ್ಲಿ ತಾನು ಕ್ಯಾಂಪ್ ಮಾಡ್ತಾನೆ, ಎಲ್ಲೆಲ್ಲಿ ತಾನು ಗೆಲ್ತಾನೆ, ಅಲ್ಲೆಲ್ಲ ಅವನ ಹೆಸರಿನಲ್ಲಿ ರಾಜಧಾನಿಗಳನ್ನು ಸೃಷ್ಟಿ ಮಾಡ್ತಾನೆ. ಅವನ ಹೆಸರಲ್ಲಿ ರಾಜಧಾನಿಗಳನ್ನು ಸೃಷ್ಟಿ ಮಾಡ್ತಾನೆ. ಇವತ್ತು ಕೂಡ ಹಿಂದೂ ಕುಶ್ ಪರ್ವತದ ಮೇಲೆ ಒಂದು ಅಲೆಕ್ಸಾಂಡ್ರಿಯಾ ಇದೆ. ಹೀಗಾಗಿ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಅಲೆಕ್ಸಾಂಡ್ರಿಯಾ ಅಂತಕ್ಕಂಥ ಹೆಸರಲ್ಲಿ ಆತ ಅಲೆಕ್ಸಾಂಡರ್ ಅಂತಕ್ಕಂಥ ಹೆಸರಲ್ಲಿ ತನ್ನ ಹೆಸರಿನ ಊರುಗಳನ್ನು ಸೃಷ್ಟಿ ಮಾಡ್ತಾನೆ. ಆತ ತನ್ನ ಗುರುತನ್ನು ಬಿಟ್ಟು ಹೋಗ್ತಾನೆ. ಇಲ್ಲಿ ಬರ್ತಾನೆ ಭರತಖಂಡಕ್ಕೆ. ಆ ನವನಂದರು ಗಂಗಾ ನದಿ ಬಯಲನ್ನು ಆಳ್ತಾ ಇರ್ತಾರೆ, ಆರ್ಯಾವರ್ತ ಅಂತ. ಗಂಗಾ ನದಿ ಬಯಲನ್ನು ನಾವು ಕರೀತಕ್ಕಂಥದ್ದು, ನಮ್ಮ ಗ್ರಂಥಗಳಲ್ಲಿ ಕರೆದಿರ್ತಕ್ಕಂಥದ್ದು ಆರ್ಯಾವರ್ತ ಅಂತ. ಆ ಆರ್ಯಾವರ್ತ ಆ ಗಂಗಾ ಮತ್ತು ಯಮುನಾ ನದಿಗಳ ಬಯಲಲ್ಲಿ ಪಾಟ್ಲಿಪುತ್ರವನ್ನು ಕೇಂದ್ರವಾಗಿಟ್ಕೊಂಡು ಮಗಧವನ್ನ ನವನಂದರ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಆದರೆ ಆ ಗಡಿ ಭಾಗದಲ್ಲಿದ್ದಂತ ಅರಸರ ಪೈಕಿ ಇವನು ಪುರೂರವ ಎಂತಕ್ಕಂಥ ಅರಸ ಆಳ್ತಾ ಇರ್ತಾನೆ. ಅದುವರೆಗೆ ಯಾರು ಅವನನ್ನ ಜಯಿಸಿರ್ಲಿಲ್ಲ, ಯಾರು ಎದುರು ನಿಂತಿರ್ಲಿಲ್ಲ ಅಲೆಕ್ಸಾಂಡರ್ಗೆ. ಆದ್ರೆ ಅಲ್ಲಿ ಅವನು ತಡಿತಾನೆ. ನೀನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಅವನ ಮೇಲೆ ಯುದ್ಧ ಮಾಡ್ತಾನೆ, ಮತ್ತೆ ಅವನನ್ನು ಸೋಲಿಸ್ತಾನೆ, ಮತ್ತೆ ಅವನನ್ನೇ ಆ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ಮುಂದುವರಿಸ್ತಾನೆ ಅಲೆಕ್ಸಾಂಡರ್. ಇನ್ನು ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬಂದಾಗ ಸಿಂಧೂ ನದಿಯನ್ನು ದಾಟಬೇಕು. ಆ ಸನ್ನಿವೇಶದಲ್ಲಿ ಅವನ ಸೈನಿಕರು ಈಗಾಗಲೇ 2-3 ವರ್ಷ ಆಗಿರುತ್ತೆ ರಾಜ್ಯ ಬಿಟ್ಟು, ದೇಶ ಬಿಟ್ಟು. ನಾವಿನ್ನು ಮುಂದೆ ಹೋಗಕ್ಕಾಗೋದಿಲ್ಲ. ಮತ್ತೆ ಅವರ ನಂದರ ಸೈನ್ಯದ ಬಗ್ಗೆ, ಅವರ ಶಕ್ತಿ ಬಗ್ಗೆ ಕೇಳಿರ್ತಾರೆ, ಅವರ ಪರಾಕ್ರಮದ ಬಗ್ಗೆ ಕೇಳಿರ್ತಾರೆ. ಆ ಸೈನ್ಯವನ್ನು ಗೆಲ್ತಕ್ಕಂಥದ್ದು ಕಷ್ಟ, ಪ್ರಾಣ ಸಹಿತವಾಗಿ ಹೋಗ್ತಕ್ಕಂಥದ್ದು ಕಷ್ಟ ಎಂತಕ್ಕಂಥದ್ದು ಅವ್ರ ಮನವರಿಕೆ ಆಗುತ್ತೆ. ಅವ್ರು ಪಟ್ಟಿಡಿತಾರೆ, ನಾವು ಇನ್ನು ಮುಂದೆ ಹೋಗೋದಿಲ್ಲ, ವಾಪಸ್ ಹೋಗ್ಬೇಕು ಅಂತ. ಸೊ ಇಷ್ಟ ಇರ್ಲಿ ರಾಜ ಯಾವ ಸೈನಿಕರು ಪಟ್ಟಿಡಿದ್ರು ಅವನು ವಾಪಸ್ ಹೋಗ್ತಾರೆ. ವಾಪಸ್ ಹೋಗುವ 3 ದಾರಿ ಆಯ್ಕೆ ಮಾಡ್ಕೊಳ್ತಾರೆ ಸೈನಿಕರು. ಗ್ರೀಸಿಗೆ ಮತ್ತೆ ವಾಪಸ್ ಹೋಗುವಾಗ 3 ದಾರಿ. ಒಂದು ಬಂದ ದಾರಿ, ಒಂದು ಗುಂಪು, ಸೈನ್ಯದ ಗುಂಪು ಮತ್ತು ಅಲೆಕ್ಸಾಂಡರ್ ಬಂದ ದಾರಿಯಲ್ಲೇ ವಾಪಸ್ ಹೋಗ್ತಾರೆ. ಎರಡನೇ ಗುಂಪು ಸಮುದ್ರದ ಅಂಚಿನಲ್ಲೇ ಹೋಗ್ತಕ್ಕಂಥದ್ದು, ಭೂಮಾರ್ಗದಲ್ಲಿ. ಸಮುದ್ರದ ಅಂಚು, ಸಮುದ್ರಕ್ಕೆ ಇಳಿಯೋದಿಲ್ಲ ಅವರು. ಸಮುದ್ರದ ಅಂಚಿನ ಅರಬ್ಬಿ ಸಮುದ್ರ ಏನಿದೆ, ಅರಬ್ಬಿ ಸಮುದ್ರದ ಮೇಲ್ಭಾಗ ಅಂಚಿನಲ್ಲೇ ಅವರು ಭೂಮಾರ್ಗವಾಗಿ ಹೋಗ್ತಾರೆ. ಇನ್ನೊಂದು ಗುಂಪು ಸಮುದ್ರ ಮಾರ್ಗವಾಗಿ ಸಿಂಧೂ ನದಿಯ ಒಂದು ಮುಖಜ ಭೂಮಿಗೆ ಹೋಗಿ ಅಲ್ಲಿಂದ ಹಡಗುಗಳ ಮೂಲಕ ಅವರು ಹೋಗ್ತಾರೆ. ಎಲ್ಲ ಒಂದ್ ಕಡೆ ಸೇರ್ಬೇಕು ಅಂತ ಇರುತ್ತೆ. ಎಲ್ಲರೂ ಅಲ್ಲಿ ಸೇರ್ತಾರೆ. ಸೇರಿದಾಗ ಆ ಪರ್ಷಿಯಾ ದೇಶದಲ್ಲಿ, ಪರ್ಷಿಯಾದ ಮರಳುಗಾಡಿನಲ್ಲಿ ಅಲೆಕ್ಸಾಂಡರ್ನ ಕೊನೆ ಆಗುತ್ತೆ. ಅಲೆಕ್ಸಾಂಡರ್ ಅಲ್ಲಿಗೆ ಅವನು ಸಾಯ್ತಾನೆ. ಅವನು ಜೀವಂತವಾಗಿ ವಾಪಸ್ ಊರಿಗೆ ಹೋಗೋದಿಲ್ಲ ಅವನು. ಸೊ ಅಲ್ಲಿಗೆ ಅವರ ದಂಡಯಾತ್ರೆ, ಗ್ರೀಕರ ದಂಡಯಾತ್ರೆ ಅಲ್ಲಿ ಮುಗೀತು. ಆದ್ರೆ ಇದು ನಮಗೇನ್ ಲಾಭ ಆಯಿತು, ನಮ್ಗೇನ್ ನಷ್ಟ ಆಯಿತು ಭರತಖಂಡಕ್ಕೆ? ಇದುವರೆಗೆ ಯಾರೂ ಕೂಡ ವ್ಯಾಪಾರ ನಡೀತಾ ಇತ್ತು. ಯಾರೋ ಒಂದಷ್ಟು ಜನ ವ್ಯಾಪಾರಿಗಳು ಕತ್ತೆ ಮೇಲೆ ವಸ್ತುಗಳನ್ನ ಹಾಕೊಂಡು ಬರ್ತಾ ಇದ್ರು. ಯಾಕಂದ್ರೆ ಯಾಕೆ ಕತ್ತೆಯನ್ನು ಬಳಸ್ತಾ ಇದೀವಿ ಅಂದ್ರೆ, ಆ ಬೆಟ್ಟ ಗುಡ್ಡಗಳಲ್ಲಿ ಓಡೋದಕ್ಕೆ ಕತ್ತೆಗಳೇ ಅಲ್ಲಿ ಬಹಳ ಪ್ರಮುಖವಾದಂತಹ ವಾಹನಗಳು. ಸೊ ಕತ್ತೆಗಳ ಮೇಲೆ ವಸ್ತುಗಳನ್ನು ತರ್ತಾ ಇದ್ರು, ಹಾಕ್ತಾ ಇದ್ರು, ಮಾರ್ತಾ ಇದ್ರು, ಮತ್ತೆ ಹೊರಟೋಗ್ತಾ ಇದ್ರು. ಯಾರು ಕೂಡ ರಾಜ್ಯ ಸ್ಥಾಪನೆಗಾಗ್ಲಿ ಇದಕ್ಕಾಗಲಿ ಬಂದಿರ್ಲಿಲ್ಲ. ಮತ್ತೆ ಇವನು ಅಲೆಕ್ಸಾಂಡರ್ ಹೋಗುವಾಗ ಪುರೂರವರ ಒಬ್ಬನನ್ನೇ ಬಿಟ್ಟು, ಪುರೂರವನಿಗೆ ರಾಜ್ಯ ಕೊಟ್ಟು ಹೋಗ್ಲಿಲ್ಲ, ಒಬ್ಬನಿಗೆ ಕೊಡಲಿಲ್ಲ. ಅವನ ನಂಬಿಕಸ್ಥ ವ್ಯಕ್ತಿಗಳನ್ನ ಆತ ಆ ಪ್ರಾಂತದಲ್ಲಿ ಬಿಟ್ಟು ಹೋಗ್ತಾನೆ. ನೀವು ಆಳ್ವಿಕೆ ನಡೆಸ್ಕೊಂಡು ನನಗೆ ಕಪ್ಪು ಕಾಣಿಕೆಗಳನ್ನು ಕಳಿಸ್ತಾ ಇರಬೇಕು. ಹೀಗಾಗಿ ಗ್ರೀಕರ ರಾಜ್ಯ ಒಂದು ಸ್ಥಾಪನೆ ಆಯಿತು ನಮ್ಮ ವಾಯುವ್ಯ ಭಾರತದಲ್ಲಿ. ವಾಯುವ್ಯ ಭಾರತ ಅಂದ್ರೆ ಈಗಿನ ಪಾಕಿಸ್ತಾನದ ಪ್ರದೇಶ, ತಕ್ಷಶಿಲೆ ಭಾಗ. ತಕ್ಷಶಿಲೆ, ಟ್ಯಾಕ್ಸಿಲಾ ಅಂತ ಏನ್ ಹೇಳ್ತೀವಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ, ಅಥವಾ ಪೆಶಾವರ್, ಪುರುಷಪುರ ಅದು ಈಗ ಪೆಶಾವರ್ ಆಗಿದೆ. ಟ್ಯಾಕ್ಸಿಲಾ, ತಕ್ಷಶಿಲೆ. ಈ ತಕ್ಷಶಿಲೆಯ ಭಾಗದಲ್ಲಿ
ಆ ಗ್ರೀಕರ ಇದು ಪ್ರತಿನಿಧಿಗಳನ್ನ ಬಿಟ್ಟು ಆತ ಹೋಗ್ತಾನೆ, ವಾಪಸ್ ಹೋಗ್ತಾನೆ. ಅವರು ಇಲ್ಲಿ 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 ಪ್ರಮುಖವಾಗತಕ್ಕಂಥದ್ದು ನಮಗೆ ಮತ್ತು ಗ್ರೀಸ್ ದೇಶಕ್ಕಾದಂತ ಒಂದು ಒಡನಾಟ. ಒಂದು ಯಾಕಂದ್ರೆ ಇಲ್ಲಿ ಅವನ ಆಡಳಿತಾಧಿಕಾರಿಗಳಿದ್ದ ಸಹಜವಾಗಿ ಇವ್ರು ಗ್ರೀಸ್ಗೆ ಹೋಗ್ಲೇಬೇಕಾಗಿತ್ತು. ಗ್ರೀಸ್ನಿಂದ ಇಲ್ಲಿ ಬರುತ್ತಾ ಇದ್ರು ಜನ. ನಿಮಗೆ ಸೆಲ್ಯೂಕಸ್ ಬಗ್ಗೆ ಕೇಳಿದ್ದೀನಿ. ಸೆಲ್ಯೂಕಸ್ ಕೂಡ ಅದೇ ತರದ ರಾಯಭಾರಿ. ಅವನೊಬ್ಬ ರಾಯಭಾರಿಯಾಗಿ ಇಲ್ಲಿ ಬರ್ತಾನೆ ಎಲ್ಲಿಂದ, ಗ್ರೀಸಿಂದ. ಮತ್ತೆ ಇಲ್ಲಿಂದ ಗ್ರೀಸಿಂದ ಹೋಗ್ತಾ ಇದ್ರು ನೋಡಿ, 2000 ಕಿಲೋಮೀಟರ್ 3000 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾಗಿತ್ತು. ಅಂದ್ರೆ ಅನಿವಾರ್ಯ ಆಗಿ. ಸೊ ಇದು ನಮಗೆ ಮತ್ತು ಭರತಖಂಡಕ್ಕೆ ಮತ್ತು ಗ್ರೀಸ್ ಮಧ್ಯೆ ಮತ್ತು ಪರ್ಷಿಯಾ ಮಧ್ಯೆ ವ್ಯಾಪಾರ ಏರ್ಪಡುತ್ತೆ, ದೊಡ್ಡ ವ್ಯಾಪಾರ ಏರ್ಪಡುತ್ತೆ. ಮತ್ತೆ ಯಾವುದು ಕೈಬರ್ ಮತ್ತು ಬೋಲಾಂ ಕಣಿವೆಗಳೇನಿದ್ವು ವ್ಯಾಪಾರಕ್ಕೆ ಇನ್ನೂ ವಿಶಾಲವಾಗಿ ಸೇರ್ಕೊಂಡ್ಬಿಡುತ್ತೆ. ನಿಮ್ಗೆ ಒಂದು ಗಾದೆ ಇರ್ಬೋದು, ಆನೆ ನಡೆದುದೇ ಮಾರ್ಗಂ. ಒಂದ್ ಆನೆ ಹೋಗಿ ಬಂತು ಅಂದ್ರೆ ಅದು ಅದ್ರ ಸಾಲು, ಅದ್ರ ಹೆಜ್ಜೆ ಅದಕ್ಕೆ ಮುಳ್ಳು ಕೊಳ್ಳ ಏನಿಲ್ಲ, ಸುಮ್ಮನೆ ಹೋಗಿ ಬಂತು ಅಂದ್ರೆ ದಾರಿ ಆಗ್ಬಿಡುತ್ತೆ. ಅದೇ ತರ ಒಂದ್ ದೊಡ್ಡ ಸೈನ್ಯ ಬಂದು ಹೋಯ್ತು ಅಂದ್ರೆ ಅದು ರಾಜಮಾರ್ಗವೇ ಆಗೋಗ್ಬಿಡುತ್ತೆ. ಹಾಗೆ ಈ ಗ್ರೀಸರಿಗೆ ಮತ್ತು ನಮ್ಮ ಭರತಖಂಡದ ಅರಸರಿಗೆ ಅದೊಂದು ಒಂದು ಪ್ರಧಾನವಾದಂತಹ ದಾರಿಯಾಗಿರುತ್ತೆ. ವ್ಯಾಪಾರ ಮತ್ತು ವಹಿವಾಟುಗಳಿಗೆ ಅದು ಬಹಳ ಉತ್ತಮವಾದಂತಹ ದಾರಿ. ಈ ಸನ್ನಿವೇಶದಲ್ಲಿ ಅಲ್ಲಿ ಆ ಗ್ರೀಕರ ರೆಕಾರ್ಡ್ಸ್ ಅಲ್ಲಿ ಅವನು ಇಂಡಿಕಾ ಬರೆದಂತ ಇವ್ನಿರ್ಬೋದು, ಮೆಗಾಸ್ತನೀಸ್ ಬರೆದಂತ ಇಂಡಿಕಾದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಕೃತಿಗಳಲ್ಲಿ ಸಂದ್ರಕೊಟ್ಟಸ್ ಅಂತಕ್ಕಂಥ ವ್ಯಕ್ತಿ ಹೆಸರು ಬರ್ತದೆ. ಸಂದ್ರಕೊಟ್ಟಸ್, ಚಂದ್ರಗುಪ್ತ, ಅದು ಗ್ರೀಕರ ಉಚ್ಚಾರಣೆಯಲ್ಲಿ ಸಂದ್ರಕೊಟ್ಟಸ್ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಅಲೆಕ್ಸಾಂಡರ್ ಅನ್ನೋದರ ನಮ್ಮ ಭಾರತೀಯರು ಅಲಿಕ ಸೋದರ ಅಂತ ಮಾಡ್ಕೊಂಡ್ರು. ಯಾಕಂದ್ರೆ ಈ ನಾಲ್ಗೆ ನಮಗೆ ತಿರುಗೋದಿಲ್ಲ, ಅದು ಹಾಗೆ ಅವರ ನಮ್ಮ ಹೆಸರುಗಳು ಅವ್ರಿಗೆ ತಿರುಗೋದಿಲ್ಲ. ಹೀಗಾಗಿ ಸಂದ್ರಕೊಟ್ಟಸ್ ಅಂತಕ್ಕಂಥ ಹೆಸರು ಬರ್ತದೆ. ಸಂದ್ರಕೊಟ್ಟಸ್ ಅಂತಕ್ಕಂಥವನು ಗ್ರೀಕ್ ಅಲೆಕ್ಸಾಂಡರ್ನ ಅವನು ಅಪ್ರೋಚ್ ಮಾಡಿದ್ದ. ನಾನು ರಾಜ್ಯವನ್ನ ಕಟ್ಟಿದ್ರೆ ನೀವು ನನಗೆ ಅನುಕೂಲ ಮಾಡ್ಕೊಡ್ಬೇಕು ಎಂಬತಕ್ಕಂಥ ಹೇಳ್ತಾನೆ. ಆದ್ರೆ ದುರಾದೃಷ್ಟವಶ ಅಷ್ಟರೊಳಗಡೆನೆ ಅಲೆಕ್ಸಾಂಡರ್ನ ಸೈನಿಕರು ರಚ್ಚಿಡಿದ್ದಕ್ಕೆ ವಾಪಸ್ ಹೊರಟೋಗ್ತಾರೆ. ಇಲ್ಲಿಂದ ಮುಂದೆ ಚಂದ್ರಗುಪ್ತ ಮೌರ್ಯ ರಾಜ್ಯ ಸ್ಥಾಪನೆ ಮಾಡ್ತಾನೆ ತನ್ನ ಪ್ರಭಾವವನ್ನು ಬಳಸ್ಕೊಂಡು. ಅವನ ಮಗ ಚಂದ್ರಗುಪ್ತ ಮೌರ್ಯನ ಮಗ ಬಿಂಬಸಾರ, ಆ ಬಿಂಬಸಾರನ ಮಗನೇ ಅಶೋಕ. 243 ಅವನು ಪಟ್ಟಕ್ಕೆ ಬರ್ತಾನೆ. ಅವನು ಕ್ರಿಸ್ತಪೂರ್ವ ಅಂದಾಗ ನಾವು ಇಳಿಸ್ಕೊಂಡು ಬರಬೇಕು, ಕ್ರಿಸ್ತಶಕ ಅಂದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಸನ್ನಿವೇಶದಲ್ಲಿ ಪಟ್ಟಕ್ಕೆ ಬಂದಾಗ ಅಷ್ಟೊತ್ತಿಗೆ ಕಳಿಂಗವನ್ನ ಬಿಟ್ಟು ಹೆಚ್ಚು ಕಡಿಮೆ ನಮ್ಮ ಚಿತ್ರದುರ್ಗಕ್ಕೆ ರಾಜ್ಯ ಇರುತ್ತೆ. ಆದ್ರೆ ಕಳಿಂಗವನ್ನ ಗೆಲ್ಲಕ್ಕಾಗಿರ್ಲಿಲ್ಲ ಅವ್ರ ಕೈಲಿ. ಕಳಿಂಗವನ್ನ ಯಾಕೆ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಕಳಿಂಗ ಆವತ್ತಿಂದಲೂ ಕೂಡ ಸ್ವಲ್ಪ ಅವರು ಸ್ವತಂತ್ರ ಮನೋಭಾವವುಳ್ಳವರು. ನಂದರ ಕೈಲೂ ಕೂಡ ಅದನ್ನು ಗೆಲ್ಲಕ್ಕಾಗಿರ್ಲಿಲ್ಲ. ಸೊ ಇವನು ಇವನು ಅಶೋಕ ಏನ್ ಮಾಡ್ತಾನೆ, ಪಟ್ಟಾಭಿಷಿಕ್ತನಾಗಿ 8 ವರ್ಷ ಆದ್ಮೇಲೆ, ತಾನು ಪಟ್ಟಕ್ಕೆ ಬಂದಂತ 8 ವರ್ಷ ಆದ್ಮೇಲೆ ಈ ಅಶೋಕ ದೊಡ್ಡ ಸೈನ್ಯವಂತ ಇಟ್ಕೊಂಡು ಆತ ಕಳಿಂಗದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಕಳಿಂಗದ ಮೇಲೆ ಯುದ್ಧಕ್ಕೆ ಹೋದಂತ ಸನ್ನಿವೇಶದಲ್ಲಿ ಆಗ ಆ ಕಳಿಂಗದ ಅರಸರು ಇವನನ್ನು ಸ್ವಾಗತ ಮಾಡೋದಿಲ್ಲ. ಬಹಳಷ್ಟು ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅವನು ಹೇಳ್ಕೊಡ್ತಾನೆ, ಅಶೋಕ ಎಷ್ಟು ಜನ ಸತ್ತರು, ಎಷ್ಟು ಜನನ ಸೆರೆ ಹಿಡ್ಕೊಂಡು ಹೋದೆ ನಾನು, ಆ ಸೆರೆ ಹಿಡ್ಕೊಂಡು ಹೋದ ದೆಸೆಯಿಂದ ಎಷ್ಟು ಜನ ಅನಾಥರಾದ್ರು, ಮಕ್ಳು ಎಷ್ಟು ಜನ ಅನಾಥರಾದ್ರು, ಹಿಂಸೆ ಜನ ಇದೊಂದು ಲೆಕ್ಕ ಕೊಡ್ತಾನೆ ಅವನು. ಈ ಒಂದು ಯುದ್ಧ ಏನಿದೆ ಅಶೋಕನ ವಿಷಯದಲ್ಲಿ, ಅಶೋಕ ಈ ಒಂದು ಯುದ್ಧವನ್ನು ಮಾಡಿದಂಥ ಸನ್ನಿವೇಶದಲ್ಲಿ ಆಗ ಆತನಿಗೆ ಮುಂದೆ ಒಂದು ಜ್ಞಾನೋದಯವಾಗುತ್ತೆ. ತಾನು ಗೆಲುವನ್ನ ಪಡೆದಿದ್ದೀನಿ, ಆದ್ರೆ ಗೆಲುವಿನ ಹಿಂದೆ ನಡೆದಂತ ಒಂದು ಕ್ರೌರ್ಯ, ಒಂದು ರಕ್ತಪಾತ ಇವನ್ನ ಗಮನಿಸ್ಕೊಂಡಾಗ ಯಾತಕ್ಕೆ ಬೇಕಿಂತ ಯುದ್ಧಗಳು ಅಂತ ಇದಾಗುತ್ತೆ. ಇದೇ ತರದ ಒಂದು ಘಟನೆ ನೀವು ಅದನ್ನ ಈ ಭರತ ಬಾಹುಬಲಿ ಕತೆ ಕೇಳಿರ್ಬೋದು. ನೀವು ಕೇಳಿದ್ರೆ ತಿಳ್ಕೊಳ್ಳಿ. ಭರತ ಬಾಹುಬಲಿ ಇಬ್ರು ಅಣ್ಣ ತಮ್ಮಂದು. ಭರತ ತಮ್ಮ, ಬಾಹುಬಲಿ ಅಣ್ಣ. ಅದು ಜೈನರ ಆದಿಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕತೆ ಇದು. ಋಷಭನಾಥನಿಗೆ 2 ಮಕ್ಕಳಿರ್ತಾರೆ. ಋಷಭನಾಥನಿಗೆ 100 ಜನ ಮಕ್ಕಳಿರ್ತಾರೆ. ಅದ್ರಲ್ಲಿ ಮುಖ್ಯವಾದ 2 ಇರ್ತಾರೆ, ಒಂದು ಭರತ ಮತ್ತು ಬಾಹುಬಲಿ. ಭರತ ದೊಡ್ಡವನು, ಬಾಹುಬಲಿ ಚಿಕ್ಕವನು. ಮುಂದೆ ಇದು ತನಗೆ ಅಧೀನ ಆಗ್ಬೇಕು ಅಂತ ಹೇಳಿ ಕಳಿಸ್ತಾನೆ ತಮ್ಮನಿಗೆ, ನೀನ್ ನನಗೆ ಬಂದು ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಬಾಹುಬಲಿ ಒಪ್ಪೋದಿಲ್ಲ. ನಿನಗೆ ಎಷ್ಟು ರಾಜ್ಯ ಕೊಟ್ಟಿದ್ದಾನೆ ನಮ್ಮ ತಂದೆ, ನನಗಾಗಿ ರಾಜ್ಯ ಕೊಟ್ಟಿದ್ದಾನೆ, ನಾನು ರಾಜ, ನಿನಗೆ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆತ ಏನ್ ಮಾಡ್ತಾನೆ, ಭರತ ಯುದ್ಧಕ್ಕೆ ಶುರುವಾಗ್ತಾನೆ. ಜೈನ ಧರ್ಮದ ಪ್ರಕಾರ ಯುದ್ಧ ಮಾಡೋದಿಲ್ಲ, ಅಲ್ಲಿ ರಕ್ತಪಾತ ತೋರಿಸಬಾರದು. ಅದಕ್ಕೇನ್ ಮಾಡ್ತಾರೆ,
ಆ ಕಡೆ ಮಂತ್ರಿಗಳು ಈ ಕಡೆ ಮಂತ್ರಿಗಳೆಲ್ಲ ಸೇರ್ಕೊಂಡು, ಭರತನ ಕಡೆಯ ಮಂತ್ರಿಗಳು, ಬಾಹುಬಲಿಯ ಕಡೆಯ ಮಂತ್ರಿಗಳು ಸೇರ್ಕೊಂಡು ಯುದ್ಧವನ್ನ ಮಾಡಿಸ್ತಾರೆ. ಯಾವ ತರ ಯುದ್ಧ? ಜಲಯುದ್ಧ, ದೃಷ್ಟಿ ಮಲ್ಲ ಯುದ್ಧ, ಜಲಯುದ್ಧ, ದೃಷ್ಟಿ ಯುದ್ಧ ಅಂತ. ಅಂದ್ರೆ ಮೊದಲು ಕುಸ್ತಿ ಆಡೋದು, ಕುಸ್ತಿಲಿ ಯಾರು ಸೋತ್ರೆ ಅವರು. ಆಮೇಲೆ ಇದು ಇದು ಜಲಯುದ್ಧ, ನೀರಿಗೆ ಬೀಳತಕ್ಕ, ನೀರು ಹೊಡಿತಕ್ಕಂಥದ್ದು, ನೀರಿಗೆ ಇಳಿದು ಒಬ್ಬರಿಗೊಬ್ಬರು ನೀರು ಚಿಮ್ಮಿಸ್ಕೊಳ್ಳೋದು. ಯಾರು ನೀರಿನ ಹೊಡೆತಕ್ಕೆ ತಾಳ್ಲಾರ್ದೆ ಸೋಲ್ತಾರೆ ಅವನು ಸೋತಾಗಿ ಲೆಕ್ಕ. ಇನ್ನೊಂದು ದೃಷ್ಟಿ ಯುದ್ಧ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಕ್ಕಂಥದ್ದು, ರೆಪ್ಪೆ ಮಿಟಿಕ್ಸ್ಬಾರ್ದು, ಕಣ್ಣಿನ ರೆಪ್ಪೆ ಮಿಟಿಕ್ಸ್ಬಾರ್ದು, ಹಾಗೆ ಎಷ್ಟೊತ್ತು ನೋಡ್ತೀಯ ನೋಡುವಂತ. ಸೊ ಅಂದ್ರೆ ಇವು ಯಾಕೆ ತರ ಯುದ್ಧಗಳು ಅಂದ್ರೆ, ಜೈನ ಧರ್ಮದಲ್ಲಿ ಅಹಿಂಸೆಗೆ ಮಹತ್ವ ಇರೋದ್ರಿಂದ ಅಲ್ಲಿ ರಕ್ತಪಾತ ಇರಬಾರ್ದು, ರಕ್ತವೇ ಹರಿಬಾರ್ದಲ್ಲಿ. ಆದ್ರಿಂದ ಅಂತ ಯುದ್ಧಗಳನ್ನ ಆ ಮಂತ್ರಿಗಳು ಹೇಳ್ತಾರೆ. 3ರಲ್ಲೂ ಬಿಡ್ತಾನೆ ಯಾರು? ಭರತ. ಈಗ ಬಾಹುಬಲಿ, ನೀನ್ ಸೋತೋಗೋದ್ರೆ ಮೇಲ್ಗಡೆ ಎತ್ಕೊಳ್ತೇನೆ. ಅವನು ಬಾಹುಬಲಿ ಅಂದ್ರೆ ಅವನು ಕೈಗಳೇ ಉದ್ದ, ಅವನು ಬಹಳ ಅಜಾನುಬಾಹು, ಉದ್ದಕ್ಕಿದ್ದಂತ ವ್ಯಕ್ತಿ. ಆತ ಏನ್ ಮಾಡ್ತಾನೆ, ಆ ಸನ್ನಿವೇಶದಲ್ಲಿ ಮೇಲೆ ಅಣ್ಣನನ್ನ ಎತ್ತಿದ್ದಾನೆ, ಕೆಳಕ್ಕೆ ಎಸಿಬೇಕು. ಆಗ ಅವನು ಅಲ್ಲಿ ಯೋಚನೆ ಮಾಡ್ತಾನೆ, ರಾಜ್ಯಕ್ಕಾಗಿ ನನ್ನ ಅಣ್ಣನನ್ನ ನಾನು ಕೊಲ್ಬೇಕಾದಂತ ಒಂದು ಸ್ಥಿತಿಗೆ ಬಂದಲ್ಲ, ಇಂಥ ಏನು ಸ್ಥಿತಿ ಬರಬಾರ್ದು ನನಗೆ ಅಂದ್ಬಿಟ್ಟು ಇಳಿಸ್ಬಿಟ್ಟು ಅವನನ್ನ ಹೇಳ್ತಾನೆ, ನೀನ್ ಅಣ್ಣ ತಂದೆ ಸಮಾನ, ನಿನಗೆ ನಾನು ದ್ರೋಹ ಮಾಡಬಾರ್ದು ಅಂತೇಳಿ ಕೊನೆಗೆ ಆ ಒಂದು ಸನ್ನಿವೇಶದಲ್ಲಿ ಆತ ಏನ್ ಮಾಡ್ತಾನೆ, ಆ ರಾಜ್ಯವನ್ನ ಅಣ್ಣನಿಗೆ ತ್ಯಜಿಸಿ ಇದು ಕೊಟ್ಟೋಗ್ತಾನೆ, ತಪಸ್ಸು ಹೊಟ್ಟೋಗ್ತಾನೆ. ಆ ತಪಸ್ಸು ನಿಂತಾಗಲೂ ಕೂಡ ಆ 2 ಕಾಲ ಮೇಲೆ ನಿಂತಿರ್ತಾನೆ, ತಪಸ್ಸು ನಿಂತ್ಕೊಂಡು. ಆಮೇಲೆ ಅವನು ಮೋಕ್ಷ ಬರೋದಿಲ್ಲ ಭರತ, ಇದು ಬಾಹುಬಲಿಗೆ. ಆಗ ಅಣ್ಣ ಕೇಳ್ತಾನೆ, ಯಾಕೆ ನೀವು ಮೋಕ್ಷ ಬರೋದಿಲ್ಲ? ಈ ಭೂಮಿ ನಿನ್ನದು, ನೀನ್ ನನಗೆ ದಾನ ಕೊಟ್ಟಿರ್ತಕ್ಕಂಥದ್ದು, ಅದರಿಂದ ಈ ಭೂಮಿ ಯಾವತ್ತೂ ನನ್ನದಲ್ಲ, ನಿನ್ನದೇ ಭೂಮಿ, ಅದರಿಂದ ನನ್ನದು ಅಂತ ಅಥವಾ ನಾನು ರಾಜಂದು ಅಂತ ನೀನು ತಿಳ್ಕೊಳ್ಬೇಡ ಅಂತ ಹೇಳಿದಾಗ ಅವನು ಮೋಕ್ಷವಾಗುತ್ತೆ ಅಂತಕ್ಕಂಥ ಇದು ಕಥೆ. ಇದು ಅಂದ್ರೆ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ, ಅಂದ್ರೆ ಒಂದು ಗೆಲುವಿನಲ್ಲಿ ಆತ ಆ ಒಂದು ತನ್ನ ತ್ಯಾಗವನ್ನ ತೋರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಅದೇ ತರದ ಒಂದು ಕತೆ ಅಶೋಕನ ಜೀವನದಲ್ಲಿ ನಡೀತಕ್ಕಂಥದ್ದು. ಅಶೋಕ ಗೆಲ್ತಾನೆ, ಸೆರೆ ಹಿಡಿತಾನೆ. ಅವನು ಹೇಳ್ತಾನೆ, 1,000,000 ಜನರನ್ನ ಸೆರೆ ಹಿಡ್ಕೊಂಡು ಹೋದೆ ಅಂತ ಹೇಳ್ತಾನೆ, 1,000,000 ಜನರನ್ನ ಸಾಯಿಸ್ತೆ ಅಂತ ಹೇಳ್ತಾನೆ, 1,000,000 ಜನರು ಅನಾಥರಾದ್ರು ಅಂತ ಹೇಳ್ತಾನೆ. ಅನಾಥರಾದ್ರು ಇದ್ದಾಗ, ಸೈನಿಕರು ಸತ್ತಾಗ, ಸೆರೆ ಹಿಡ್ಕೊಂಡು ಹೋದಾಗ ಉಳಿದವ್ರ ಮಕ್ಕಳು ಮರಿಯೆಲ್ಲ ಅನಾಥರಾಗಿ ಹೋದ್ರು, 1,000,000 ಜನರು ಅನಾಥರಾದ್ರು ಅಂತ. ಇಂಥ ಒಂದು ಸನ್ನಿವೇಶದಲ್ಲಿ ಆತ ಯೋಚನೆ ಮಾಡ್ತಾನೆ, ಇದು ಈ ಯುದ್ಧ ಇದೆಯಲ್ಲ, ಯುದ್ಧದಿಂದ ಏನು ಪ್ರಯೋಜನ ಇಲ್ಲ, ಇದು ಈ ವಿಹಾರ ಯಾತ್ರೆಗಳು ಇನ್ನು ಮುಂದೆ ಬೇಡ, ನನಗೆ ಇನ್ನು ಧರ್ಮಯಾತ್ರೆ ಮಾಡ್ಬೇಕಂತಕ್ಕಂಥ ಒಂದು ಸಂಕಲ್ಪ ಮಾಡ್ತಾನೆ. ಆ ಧರ್ಮಯಾತ್ರೆಗೆ ಆತ ಪ್ರೋತ್ಸಾಹ ಕೊಡ್ತಾನೆ. ಇದು ಅಶೋಕನ 8ನೇ ವರ್ಷದಲ್ಲಿ ನಡೆದಂತ ಘಟನೆ. ಅವನು ಹೇಳ್ಕೊಡ್ತಾನೆ ಎಷ್ಟೆಷ್ಟು ಯಾವ ವರ್ಷದಲ್ಲಿ ಏನೇನು ನಡೀತು ಅಂತ. 8ನೇ ವರ್ಷದಲ್ಲಿ ಈ ಒಂದು ಘಟನೆ ಅವನು ಯುದ್ಧ ಮಾಡ್ತಾನೆ ಕಳಿಂಗದ ಮೇಲೆ, ಕಳಿಂಗದವರನ್ನು ಸೋಲಿಸ್ತಾನೆ. ಆದ್ರೆ ಆ ಸೋಲನ್ನ ತನ್ನ ಗೆಲುವನ್ನಾಗಿ ಆತ ಪರಿಗಣಿಸೋದಿಲ್ಲ, ಅದನ್ನ ತನ್ನ ಧರ್ಮಯಾತ್ರೆಯಾಗಿ ತೆಗೆದುಕೊಳ್ತಾನೆ. ಆಗ ಆತ ಸಂಘವನ್ನ ಪ್ರವೇಶಿಸ್ತಾನೆ. ಸಂಘ ಅಂದ್ರೆ ಆಗಿದ್ದು ಬೌದ್ಧ ಸಂಘ. ಆ ಬೌದ್ಧ ಸಂಘವನ್ನ ಪ್ರವೇಶ ಮಾಡಿ, ಸಂಘಂ ಉಪಗತೆ ಅಂತ ಹೇಳ್ತಾನೆ, ಸಂಘವನ್ನ ಪ್ರವೇಶಿಸಿದೆ ನಾನು ಅಂತ ಹೇಳ್ತಾನೆ. ಆ ಬೌದ್ಧ ಸಂಘವನ್ನ ಪ್ರವೇಶ ಮಾಡ್ತಾನೆ ಆತ. ಆ ಬೌದ್ಧ ಸಂಘವನ್ನ ಪ್ರವೇಶ ಮಾಡಿದ ಮೇಲೆ ಅವನ ಇಡೀ ಜೀವನ ಅಲ್ಲಿಂದ ಈ ವಿಹಾರಯಾತ್ರೆಗಳು ಅಂದ್ರೆ ಬೇಟೆ ಆಡ್ತಕ್ಕಂಥದ್ದು, ಬೇರೆ ಇತ್ಯಾದಿಗಳು, ಇವುಗಳಿಂದ ವಿಮುಖನಾಗಿ ಆತ ಧರ್ಮಯಾತ್ರೆ ಕಡೆಗೆ ತನ್ನ ಮನಸ್ಸನ್ನ ಆತ ಬಿಡ್ತಾನೆ. ಅಲ್ಲಿಂದ ಆಚೆಗೆ ನಮ್ಮ ಭರತಖಂಡದ ಒಂದು ಇತಿಹಾಸ ಬದಲಾವಣೆ ಆಗುತ್ತೆ. ಇಲ್ಲಿಯವರೆಗೆ ಅಶೋಕನ ಕಾಲದವರೆಗೆ ನಮಗೆ ಬರವಣಿಗೆ ಇತಿಹಾಸ ಸಿಕ್ಕಿರ್ಲಿಲ್ಲ, ಸ್ಪಷ್ಟವಾಗಿ ಶಿಲೆಗಳ ಮೇಲೆ ಬಂದಂತ ಇತಿಹಾಸ ನಮಗೆ ಸಿಕ್ಕಿರ್ಲಿಲ್ಲ. ನಮಗೆ ಆ ಇತಿಹಾಸ ಸಿಗ್ತಕ್ಕಂಥದ್ದು ಬೇರೆ 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 ಕೃತಿಗಳನ್ನ ನೋಡಿ, ಆ ಕೃತಿಗಳ ಮೂಲಕ ನಾವು ಇತಿಹಾಸ ತಿಳ್ಕೊಳ್ತಾ ಇದ್ವಿ. ಇಲ್ಲವೇ ಪ್ರಾಚ್ಯಾವಶೇಷಗಳಿಂದ ನಮ್ಮ ಇತಿಹಾಸ ನಾವು ಬರೀತಾ ಇದ್ವಿ. ಈ ಭೂಮಿಯಲ್ಲಿ ಸಿಕ್ತು, ಕಬ್ಬಣ ಸಿಕ್ತು, ಕಬ್ಬಣದ ಯುಗ ಇದು ಆ ಯುಗ ಅಂತ ಹೇಳ್ತಾ ಇದ್ವಿ. ಆದ್ರೆ ಬರವಣಿಗೆ ನಂತರ ನಮ್ಗೆ ಸಿಗ್ತಕ್ಕಂಥದ್ದು ಅಶೋಕನ ಕಾಲದಲ್ಲಿ. ಅಶೋಕ ಏನ್ ಮಾಡ್ತಾನೆ, ಸಂಘವನ್ನ ಸೇರಿದ ಮೇಲೆ ಆತ ಶಾಸನಗಳನ್ನ ಬರ್ತಾನೆ. ಸಂಘದ ತತ್ವಗಳನ್ನ, ಬುದ್ಧ ಸಂಘದ ತತ್ವಗಳನ್ನ ಆತ ಬಂಡೆಗಳ ಮೇಲೆ, ಆಮೇಲೆ ಸ್ತಂಭಗಳನ್ನ ನೆಡೋದ್ರ ಮೂಲಕ, ಮತ್ತೆ ಬೇರೆ ಬೇರೆ ಕಡೆ ಗುಹೆಗಳನ್ನ ಕೂರಿಸಿ ಗುಹೆಗಳಲ್ಲಿ ಆತ ಲಿಪಿಗಳನ್ನ ಬರ್ತಾನೆ. ಅವನ್ನ ಆತ ಧರ್ಮಲಿಪಿಗಳು ಅಂತ ಕರೆದಿದ್ದಾನೆ. ಧರ್ಮಲಿಪಿ ಅಂದ್ರೆ ತಾನು ಅನುಸರಿಸ್ತಾ ಇರ್ತಕ್ಕಂಥ ಧರ್ಮ ಯಾವ್ದಿತ್ತು ಆ ಧರ್ಮದ ಲಿಪಿಗಳನ್ನ ಆತ ಬರೀತಾನೆ. ತನ್ನ ಶಾಸನಗಳೆಲ್ಲ ಆತ ಧರ್ಮಲಿಪಿ ಅಂತ ಕರ್ಕೊಂಡಿದ್ದಾನೆ. ಧರ್ಮಲಿಪಿ ನಾನು ಧರ್ಮಲಿಪಿ ಬರೆಸ್ತಾ ಇದ್ದೀನಿ. ಇಲ್ಲಿ ಧರ್ಮಲಿಪಿ ಯಾಕೆ ಇದುವರೆಗೆ ಬರೋದಿಲ್ಲ? ಇದುವರೆಗೆ ಯಾಕೆ ನಮ್ಮ ಹಿಂದೆ ನಂತರರು ಯಾಕೆ ಶಾಸನ ಹಾಕ್ಸಿರ್ಲಿಲ್ಲ?
ಅವನಿಗಿಂತ ಅವನ ನಂತರ ಬಂದಂತ ಚಂದ್ರಗುಪ್ತ ಶಾಸನ ಹಾಕ್ಸ್ಬೋದು, ಈತ ಯಾಕೆ ಹಾಕ್ಸಿಲ್ಲ? ಇದರಲ್ಲಿ ನಾವು ಚಾಣಕ್ಯನ ಒಂದು ಕೃತಿ ಇದೆಯಲ್ಲ, ಯಾವುದು ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ನಮ್ಮ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಬರ್ದಿದ್ದೇವೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಅದು ಯಾವ ಲಿಪಿಲಿ ಬರ್ತಿದ್ರು ನಮಗದು ಗೊತ್ತಿಲ್ಲ. ಯಾಕಂದ್ರೆ ಮೂಲ ಪ್ರತಿ ನಮ್ಗೆ ಸಿಗೋದಿಲ್ಲ. ನಮ್ಗೆ ಸಿಗ್ತಕ್ಕಂಥದ್ದು ಪ್ರತಿ ಎಷ್ಟೋ ಪ್ರತಿಯಾಗಿ ನಮ್ಗೆ ಸಿಗ್ತಕ್ಕಂಥದ್ದು. ಹೀಗಾಗಿ ನಮಗೆ ಶಿಲಾಶಾಸನ ಸಿಗ್ತಕ್ಕಂಥದ್ದು, ಶಿಲೆಯ ಮೇಲೆ ಬರೆದಂತ ಒಂದು ಬರವಣಿಗೆ ಸಿಗ್ತಕ್ಕಂಥದ್ದು ಅಶೋಕನ ಕಾಲದಲ್ಲಿ. ಹೀಗಾಗಿ ನಮ್ಮ ಇತಿಹಾಸ, ಬರವಣಿಗೆ ಇತಿಹಾಸ ಆರಂಭ ಆಗ್ತಕ್ಕಂಥದ್ದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬರವಣಿಗೆ ಇತಿಹಾಸ. ಅದಕ್ಕಿಂತ ಮೊದಲು ನಾವು ಬೇರೆ ಬೇರೆ ಆಕರಗಳನ್ನು ಇಟ್ಕೊಂಡು ನಮ್ಮ ಇತಿಹಾಸವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ವಿ. ಭರತಖಂಡ ಇತಿಹಾಸವನ್ನ ನಾವು ಇದುವರೆಗೂ ಬರೀತಾ ಇದ್ದಿದ್ದು ಅದಕ್ಕಿಂತ ಹಿಂದಿನ ಇತಿಹಾಸವೆಲ್ಲವೂ ಕೂಡ ಈ ಇಂಡಿಕಾದಲ್ಲಿ ಹೀಗೆ ಹೇಳಿದೆ, ಮತ್ತೆ ಇನ್ನೊಂದು ಮೆಗಾಸ್ತನಿ, ಇನ್ನೊಬ್ಬ ಯಾವನ ಸೆಲ್ಯೂಕಸ್ ಹೀಗೆ ಹೇಳಿದ್ದಾನೆ. ಸೊ ಈ ತರದ ಒಂದು ಬರವಣಿಗೆ ಇಟ್ಕೊಂಡು ನಾವು ಬರೀತಾ ಇದ್ವಿ. ಸೊ ಅದಕ್ಕೆ ಅಂದ್ರೆ ನಮಗೆ ಆಕ್ಯುರೇಟ್ ಅಂತ ಏನ್ ಹೇಳ್ತೀವಿ, ಆಕ್ಯುರಸಿ ನಮ್ಮ ಇತಿಹಾಸದಲ್ಲಿ ಇರ್ಬೋದು ಅಂತ ಹೇಳ್ತಾ ಇದ್ವಿ. ಆದ್ರೆ ಅಶೋಕನ ಕಾಲಕ್ಕೆ ಅವನು ಶಾಸನವನ್ನು ಬರ್ಸೋದಕ್ಕೆ ಶುರು ಮಾಡ್ತಾನೆ. ಎಲ್ಲಿ? ಶಿಲೆಗಳ ಮೇಲೆ. ಯಾಕೆ ಶಿಲೆಗಳ ಮೇಲೆ? ಇವ್ರು ಯಾಕೆ ಬರ್ಸಿರ್ಲಿಲ್ಲ ಅಂತಕ್ಕಂಥ ಪ್ರಶ್ನೆ. ಚಂದ್ರಗುಪ್ತ ಯಾಕೆ ಬರ್ಸಿಲ್ಲ? ಅಷ್ಟು ದೊಡ್ಡ ರಾಜ. ನಂತರ ಯಾಕೆ ಬರ್ಸಿರ್ಲಿಲ್ಲ? ಆದರೆ ಒಂದು ನಮ್ಮಲ್ಲಿ ಬರವಣಿಗೆಯ ನಿಷಿದ್ಧ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆ ಬರಿಬಾರ್ದು ಅಂತಕ್ಕಂಥ ಒಂದು ಅಲಿಖಿತವಾದಂಥ ಒಂದು ನಿಷೇಧ ಇತ್ತು. ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆಯನ್ನು ಬರಿಬಾರ್ದು ಅಂತಕ್ಕಂಥ ಒಂದು ಅಲಿಖಿತ ಅಂದ್ರೆ ಅದು ಮನಸ್ಸಲ್ಲಿ ಇದ್ದಂಥದ್ದು, ಅದು ಯಾರು ಬರದಾರ ಇಟ್ಟಿಲ್ಲ, ಅದು ಒಂದು ನಿಯಮ ಇತ್ತು. ಆ ನಿಯಮದಿಂದ ಯಾರೂ ಕೂಡ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆಯನ್ನು ಬರೆಯಕ್ಕೆ ಹೋಗಿರ್ಲಿಲ್ಲ. ಅದರಿಂದ ಆ ಅಶೋಕನೊಬ್ಬನೇ ಮೊದಲಿಗೆ ಬರವಣಿಗೆಯನ್ನು ಬರೆಸ್ತಕ್ಕಂಥದ್ದು ಗಟ್ಟಿಯಾದಂಥ ವಸ್ತುಗಳ ಮೇಲೆ. ಹಾಗಾದ್ರೆ ಯಾರು ಬರೆದ್ರು? ಉಳಿ ಮತ್ತು ಸುತ್ತಿಗೆ ಎಲ್ಲಿಂದ ಬಂತು ಇವರಿಗೆ? ಅವ್ರು ಮಾಡ್ಲೇ ಇಲ್ಲ. ಅವ್ರ ಕಾಲದಲ್ಲಿ ಉಳಿ ಸುತ್ತಿಗೆ ಇತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಸ್ಟ್ರಕ್ಚರ್ಸ್ ಸಿಗೋದಿಲ್ಲ. ಆದ್ರೆ ಇವನ ಕಾಲಕ್ಕೆ ಏನಾಗುತ್ತೆ, ಅಲ್ಲಿ ಈಗಾಗಲೇ ನಾನು ಹೇಳಿದೆ ಕಾಂಟ್ಯಾಕ್ಟ್ಸ್ ಅಂತ ಏನಿದೆ, ಗ್ರೀಕ್ ಮತ್ತು ಭಾರತದ ಒಂದು ಸಂಬಂಧಗಳು, ಪರ್ಷಿಯಾ ಮತ್ತು ಭಾರತದ ಸಂಬಂಧಗಳೇನಿದೆ, ಈ ಸಂಬಂಧಗಳ ಮೂಲಕ ನಮಗೆ ಈ ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಆರಂಭ ಆಯಿತು. ಏಕೆಂದ್ರೆ ಈಗಾಗಲೇ ಪರ್ಷಿಯಾದಲ್ಲಿ ಡೇರಿಯಸ್ ಬಂದಿದ್ದ. ಡೇರಿಯಸ್ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇದ್ದಂಥ ವ್ಯಕ್ತಿ. ಅವನು ಅನೇಕ ಶಾಸನಗಳು ಬರ್ಸಿದ್ದವನು. ಅವನಂತರ ಬಂದಂತ ಅರಸರು ಕೂಡ ಅನೇಕ ಶಾಸನಗಳನ್ನ ಬರ್ಸಿದ್ರು. 3 ಲಿಪಿಗಳಲ್ಲಿ ಶಾಸನ ಬರ್ಸಿದ್ರು. ಒಂದು ಲಿಪಿಯಲ್ಲಿ ಅಲ್ಲಿ ಬಳಕೆಯಲ್ಲಿದ್ದಂತ ಒಂದೇ ಶಾಸನ ಮೂರು ಲಿಪಿಗಳಲ್ಲಿ ಬರ್ಸಿದ್ದಾರೆ ಅವರು ಕೂಡ. ಅಂದ್ರೆ ಎಲ್ರಿಗೂ ಅರ್ಥವಾಗ್ಲಿ. ನೀವು ಇದು ಕೇಳಿರ್ಬೋದು, ಯಾವುದು ಈಜಿಪ್ಟಿನ ಲಿಪಿ. ಆ ಲಿಪಿ 3 ಲಿಪಿಗಳಲ್ಲಿ ಬರ್ದಿದ್ದಕ್ಕೇನೆ ಅದನ್ನು ಓದೋದು ಸಾಧ್ಯ ಆಯ್ತು. ಒಂದು ಈಜಿಪ್ಟಿನ ಒಂದು ಚಿತ್ರಲಿಪಿ, ಇನ್ನೊಂದು ಆಡಳಿತ ಲಿಪಿ, ಇನ್ನೊಂದು ಹೀಬ್ರು ಲಿಪಿ. ಈ 3 ಲಿಪಿಗಳಲ್ಲಿ ಬರ್ದಿದ್ದಕ್ಕೆ ಅದನ್ನು ಓದೋದಕ್ಕಾಯ್ತು. ಇಲ್ಲಾಂದ್ರೆ ಓದೋಕ್ಕಾಗ್ತಾ ಇರ್ಲಿಲ್ಲ. ಹಾಗೆ ಈ ನಮ್ಮಲ್ಲೂ ಕೂಡ ಭರತಖಂಡ ಮತ್ತು ಇದು ಗ್ರೀಸ್ ದೇಶ, ಭರತಖಂಡ ಮತ್ತು ಪರ್ಷಿಯಾ ಇವುಗಳ ಸಂಬಂಧ ಇದ್ದಿದ್ರಿಂದ ಆ ಸಂಬಂಧದ ಮೂಲಕ ನಮ್ಮಲ್ಲೂ ಕೂಡ ಅದನ್ನ ಕಾಪಿ ಮಾಡ್ದ ಇವನು. ಯಾರು? ಅಶೋಕ. ತನ್ನ ಧರ್ಮಲಿಪಿಗಳನ್ನ ಆತ ಶಿಲೆಗಳ ಮೇಲೆ ಬರೆಸ್ತ. ಯಾಕೆ ಧರ್ಮಲಿಪಿಗಳನ್ನ ನೀವೇ ಬರೆಸ್ತಾ? ಇಲ್ಲಿ ಇವನಿಗೆ ಮಡಿ ಮೇಲಿಗೆ ಇಲ್ಲ. ಯಾಕೆ? ಇದು ಬೌದ್ಧ ಮತ. ಇದು ಬೌದ್ಧ ಮತದಲ್ಲಿ ಆ ತರದ ಒಂದು ನಿಷೇಧಗಳೇನಿಲ್ಲ. ಬರಿಬಾರದು ಇಂತಕ್ಕ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರಿಬಾರದು ಇಂತಕ್ಕಂಥ ನಿಷೇಧ ಇಲ್ಲ. ಅದು ವೈದಿಕರಲ್ಲಿ ನಿಷೇಧ ಇತ್ತು. ವೈದಿಕರು ಏನಿದ್ರು ಮರಳಿನಲ್ಲಿ ಕಲಿತಾ ಇದ್ರು. ಮರಳ ಮೇಲೆ ಬರೆದು ಅಕ್ಷರ ಕಲ್ತಿದ್ದಾದ್ಮೇಲೆ ಬಾಯ್ಪಾಠ ಮಾಡ್ತಾ ಇದ್ರು. ಬಾಯ್ಪಾಠ ಮಾಡಿದ್ಮೇಲೆ ಮುಗಿದೋಗೋದು. ಅದು ವೈದಿಕರಲ್ಲಿದ್ದಂಥ ಪದ್ಧತಿ. ಅವ್ರು ಇಷ್ಟೇ ಇದ್ರು ಕೂಡ ಅದಕ್ಕೆ ಸೂತ್ರಗಳಲ್ಲಿ ತಮ್ಮ ಕೃತಿಗಳನ್ನ ಇಟ್ಕೊಳ್ತಾ ಇದ್ದೀನಿ. ಸೂತ್ರಗಳು, ಒಂದು ಸೂತ್ರ ಅಂದ್ರೆ ಒಂದು 10-15 ಅಕ್ಷರ ಇರ್ತಾ ಇತ್ತು ಅಷ್ಟೇ. 10-15 ಅಕ್ಷರನ ಮತ್ತೆ ಬಿಡಿಸಿದ್ರೆ ಅದು ದೊಡ್ಡ ಒಂದು 2 ಪುಟ 3 ಪುಟ ಬರೀಬೇಕಾಗುತ್ತೆ. ಪಾಣಿನಿಯ ಕೃತಿ ಸೂತ್ರಗಳಲ್ಲಿ ಇರತಕ್ಕಂಥದ್ದು. ಪಾಣಿನಿಯ ಅಷ್ಟಾಧ್ಯಾಯಿ ಇರ್ತಕ್ಕಂಥದ್ದು ಸೂತ್ರಗಳಲ್ಲಿ. ಪಟ್ಟಾಕಳಂಕನ ಕನ್ನಡ ವ್ಯಾಕರಣ ಬರ್ದವನು ಹಿಂದೆ ಸಂಸ್ಕೃತದಲ್ಲಿ, ಅದು ಕೂಡ ಇರತಕ್ಕಂಥ ಸೂತ್ರಗಳಲ್ಲಿ. ನಮಗೆ ಅರ್ಥ ಅದು ಹೇಳಿದಾಗ ಏನೋ ಮಂತ್ರ ಹೇಳ್ತಾನೆ ಅಂದ್ಕೊಳ್ತೀವಿ, ಆದ್ರೆ ಮಂತ್ರ ಅಲ್ಲ. ಅದು ಬಿಡಿಸಿದಾಗ ಅದು ಬೇರೆ ಬೇರೆ ಅರ್ಥಗಳನ್ನ ನಮ್ಗೆ ಕೊಟ್ಕೊಂಡು ಹೋಗುತ್ತೆ. ಹೀಗಾಗಿ ನಾವು ಏನು ಇವತ್ತು ಜಿಪ್ ಅಂತ ಏನ್ ಹೇಳ್ತೀವಿ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಇಷ್ಟಂತ ತೆಗೆದು ಒಂದೇ ಇದ್ರಲ್ಲಿ ಅಡಗ್ತಕ್ಕಂಥದ್ದು ಅಂತ, ಆ ತರದ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು. ಸೂತ್ರಗಳು ಅಂತ ಇದೆ. ಸೂತ್ರಗಳಲ್ಲಿ ಆ ಸೂತ್ರಗಳ ಮೂಲಕ ಬಾಯ್ಪಾಠ ಮಾಡ್ತಾ ಇದ್ರು, ಕಂಠಪಾಠ ಮಾಡ್ತಾ ಇದ್ರು, ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ರು, ಅದನ್ನ ಹೊರಗೆ ಬಿಡ್ತಾ ಇದ್ರು. ಆದ್ರೆ ಅಶೋಕನ ಕಾಲಕ್ಕೆ ಏನಾಯ್ತು ಅಂದ್ರೆ, ಅಶೋಕ ಈ ಕಾಂಟ್ಯಾಕ್ಟ್ಸ್ ಇತ್ತು ಅವನಿಗೆ. ಈ ವಾಯುವ್ಯ ಭಾರತದ ಒಂದು ವಾಯುವ್ಯ ಭಾರತದ ಜೊತೆಯಲ್ಲಿ ಇವನ ಕಾಂಟ್ಯಾಕ್ಟ್ ಇತ್ತು. ವಾಯುವ್ಯ ಭಾರತಕ್ಕೆ ಪರ್ಷಿಯನ್ನರು ಮತ್ತು ಗ್ರೀಕರ ಕಾಂಟ್ಯಾಕ್ಟ್ ಇತ್ತು. ಹೀಗಾಗಿ ಅಲ್ಲಿ ಬರವಣಿಗೆ ಈಗಾಗಲೇ ಪರ್ಷಿಯನ್ನರ ಬರವಣಿಗೆ ಆರಂಭಿಸಿದ್ರು ಅವರು. ಆ ಪರ್ಷಿಯನ್ನರ ಬರವಣಿಗೆಯನ್ನು ನೋಡಿ ತಾನು ತನ್ನ ದಮ್ಮಲಿಪಿಗಳನ್ನ ಯಾಕೆ ಬರೆಸಬಾರ್ದು ಅಂತಕ್ಕಂಥ ಮನಸ್ಸಾಗಿ ಆತ ಬರೆಸ್ತಾನೆ. ಬರವಣಿಗೆಕಾರರನ್ನು ಕೂಡ
ಅವನು ಅಲ್ಲಿಂದಾನೇ ಕರೆಸ್ತಾನೆ, ವಾಯುವ್ಯ ಭಾರತದಿಂದಲೇ ಕರೆಸ್ತಾನೆ ಅವನು. ಆಫ್ಘಾನಿಸ್ತಾನ ಮತ್ತು ಈಗಿನ ಪಾಕಿಸ್ತಾನ ಏನಿದೆ ಆ ಪ್ರದೇಶದಿಂದಲೇ ಕರೆಸ್ತಾನೆ ಅವನು. ಅಲ್ಲಿಂದ ಕರೆಸಿ ಆ ಲಿಪಿಕಾರರನ್ನ ಕರೆಸಿ ಆತ ದೇಶದೆಲ್ಲೆಡೆ ಆತ ಶಾಸನಗಳನ್ನು ಹಾಕಿಸ್ತಾನೆ. ಅಶೋಕನ ಶಾಸನಗಳು ದೇಶದೆಲ್ಲೆಡೆ ಸಿಗೋದಕ್ಕೆ ಅದೊಂದು ಬಹಳ ಪ್ರಮುಖವಾದಂಥ ಕಾರಣ. ಇಲ್ಲಿ ಈ ಗ್ರೀಕರು ಬಂದು ನೆಲೆಸಿದ್ರಲ್ಲಿ ಆ ಗ್ರೀಕರ ಜೊತೆಗೆ ಅರಾಮಿಯರು ಅಂದ್ರೆ ಇವತ್ತಿನ ಅರಬ್ಬರು ಬಳಸ್ತಾ ಇದ್ದಂಥ ಲಿಪಿ, ಅದು ಈ ಬಲದಿಂದ ಎಡಕ್ಕೆ ಬರೀತಕ್ಕಂಥ ಲಿಪಿ ಅದು. ಆ ಲಿಪಿ ನಮ್ಮಲ್ಲಿ ಬಳಕೆಯಲ್ಲಿ ಇಲ್ಲ, ನಮ್ಮ ಭರತಖಂಡದಲ್ಲಿ ಬಳಕೆಯಲ್ಲಿ ಇಲ್ಲ ಬಲದಿಂದ ಎಡಕ್ಕೆ ಬರೀತಕ್ಕಂಥ ಲಿಪಿ. ಗ್ರೀಕರ ಲಿಪಿ ಅದು ಎಡದಿಂದ ಬಲಕ್ಕೆ ಬರೀತಕ್ಕಂಥದ್ದು. ಹಾಗೆ ನಮ್ಮಲ್ಲಿ ಇದ್ದಂಥ ಇನ್ನೊಂದು ಲಿಪಿ ಬ್ರಾಹ್ಮಿ ಲಿಪಿ ಅಥವಾ ದಮ್ಮ ಲಿಪಿ ಅಂತ ಏನಿದೆ ಅದು ಬಲದಿಂದ ಎಡಕ್ಕೆ ಬರೀತಕ್ಕಂಥದ್ದು. ಇದ್ರ ಮಧ್ಯೆ ಇನ್ನೊಂದು ಲಿಪಿಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ, ಅದು ಖರೋಷ್ಠಿ ಅಂತಕ್ಕಂಥ ಲಿಪಿ. ಅದನ್ನ ಸಿಥಿಯನ್ ಲಿಪಿ ಅಂತ ಬೇರೆ ಬೇರೆ ಹೆಸರುಗಳ ಕರೆದರು. ಖರೋಷ್ಠಿ ಅಂತಕ್ಕಂಥ ಲಿಪಿಯನ್ನ ಭಾರತೀಯ ಭಾಷೆಗೆ ಅರಾಮಿಯನ್ನರಿಗೆ ಅನುಕೂಲ ಆಗುವ ಹಾಗೆ ಅದು ನೋಡಿ, ಒಂದು ಆಳ್ವಿಕೆಯಲ್ಲೇ ಅಶೋಕನ ಆಳ್ವಿಕೆಯಲ್ಲೇ ಇಷ್ಟು ಪ್ರಯೋಗಗಳು ನಡೆಯುತ್ತೆ. ಅಂದ್ರೆ ಅರಾಮಿಯನ್ನರಿಗೆ ಅಂದ್ರೆ ಅರಬ್ಬರಿಗೆ, ಅರಬ್ ದೇಶ ಅಂತ ಏನಿತ್ತು ಆ ಒಂದು ಪ್ರದೇಶದಲ್ಲಿ ಇದ್ದಂಥ ಜನರಿಗೆ ನಮ್ಮ ಭಾರತೀಯ ಲಿಪಿಗಳನ್ನ ಬರೆಯೋದಕ್ಕೆ ಅನುಕೂಲವಾಗುವ ಹಾಗೆ ಒಂದು ಲಿಪಿನ ಸೃಷ್ಟಿ ಮಾಡ್ಕೊಳ್ತಾರೆ. ಅದನ್ನ ಖರೋಷ್ಠಿ ಅಂತ ನಾವು ಕರೆದಿದ್ದೀವಿ. ಅದನ್ನ ಆ ವಾಯುವ್ಯ ಭಾರತದಲ್ಲಿ ಮಾತ್ರ ಬಳಸಿದ್ದಾರೆ, ಇಡೀ ಭರತಖಂಡದಲ್ಲಿ ಎಲ್ಲೂ ಬಳಸಿಲ್ಲ. ಅದು ನಮ್ಮ ಭರತಖಂಡದಲ್ಲಿ ದಕ್ಷಿಣದಲ್ಲಿ ಬಳಸಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಅಷ್ಟೇ ಬಳಸಿದ್ದಾರೆ. ಚಿತ್ರದುರ್ಗದ ಲಿಪಿಕಾರ ಅವನೇನ್ ಮಾಡ್ತಾನೆ, ಎಲ್ಲ ಬರೆದಿದ್ದಾದ್ಮೇಲೆ ಅವನ ಹೆಸರು ಬರೆದ್ಬಿಟ್ಟ, ಅದರಲ್ಲಿ ತನ್ನ ಲಿಪಿಲಿ ಹೆಸರು ಬರೆದ್ಬಿಟ್ಟ ಅವನು. ಸೊ ಆ ಮೂಲಕ ನಮಗನ್ಸೋದು ಏನು ಅಂದ್ರೆ ಆ ಲಿಪಿಕಾರನ್ನು ಕೂಡ ಆತ ವಾಯುವ್ಯ ಭಾರತದಿಂದ ಕರೆಸ್ಕೊಳ್ತಾನೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಶಾಸನಗಳನ್ನು ಬರೆಸ್ತಾನೆ. ಒಂದು ಬಂಡೆಗಳ ಮೇಲೆ ಶಾಸನ ಬರೆಸ್ತಾನೆ, ಒಂದು ಶಿಲಾಶಾಸನ, ಅದನ್ನ ಶಿಲಾಶಾಸನ ಮಾಲಿಕೆ ಅಂತ ಹೇಳ್ತೀವಿ. ಇನ್ನೊಂದು ಎಲ್ಲೆಲ್ಲಿ ತಾನು ಹೋಗ್ತಾ ಇದ್ದ ತನ್ನ ಒಂದು ಸಣ್ಣ ವಿಷಯಗಳನ್ನು ತಿಳಿಸ್ಬೇಕಾಯ್ತು ಅಲ್ಲೆಲ್ಲ ಒಂದು 10 ಲೈನ್ನ ಶಾಸನ, ಬಿಡಿ ಶಾಸನ ಹಾಕ್ತಾನೆ. ಇನ್ನ ಮುಂದೆ ಕೆಲವು ಜಾಗಗಳಲ್ಲಿ ಬಹಳ ಪ್ರಮುಖವಾದಂತಹ ಜಾಗಗಳಿಗೆ ಹೋಗ್ತಾನೆ. ಬುದ್ಧ ಹುಟ್ಟಿದಿರ್ಬೋದು, ಬುದ್ಧ ಅವನಿಗೆ ಜ್ಞಾನೋದಯವಾದಂತಹ ಜಾಗ ಇರ್ಬೋದು, ಅಥವಾ ಅವನು ಪ್ರಥಮವಾಗಿ ಬೋಧನೆ ಮಾಡಿದಂಥ ಪ್ರದೇಶ ಇರ್ಬೋದು. ಇಂಥ ಕಡೆ ಹೋದಾಗ ಅಲ್ಲಿ ಅವನ ಶಾಸನಕ್ಕಿಂತ ಮುಖ್ಯವಾಗಿ ಸ್ತಂಭಗಳನ್ನ ಮಾಡ್ತಾನೆ. ಆ ಸ್ತಂಭಗಳನ್ನ ಮಾಡಿ ಆ ಸ್ತಂಭಗಳ ಮೇಲೆ ಆತ ಶಾಸನ ಬರೀತಾನೆ ಅವನು. ಸೊ ಹೀಗೆ ಆಮೇಲೆ ಇನ್ನು ಅಲ್ಲಿದ್ದಂಥ ಬೇರೆ ಬೇರೆ ಸೆಕ್ಟ್ಸ್ ಇದ್ರು, ಸಣ್ಣ ಬೇರೆ ಬೇರೆ ಮತಗಳವರು ಇದ್ರು, ಆಜೀವಿಕರಿದ್ರು, ಬೇರೆ ಬೇರೆಯವರು ಇದ್ರು. ಅವ್ರಿಗಾಗಿ ಗವಿಗಳನ್ನ ತೊಡೆದಾಗ ಆ ಗವಿಗಳಲ್ಲಿ ಕೆಲವು ಶಾಸನಗಳನ್ನ ಹಾಕ್ತಾನೆ. ಹೀಗೆ ಆತ 4 ಲಿಪಿಗಳಲ್ಲಿ 3 ಭಾಷೆಗಳನ್ನ ಬಳಸಿ ಶಾಸನ ಆ ಕಾಲಕ್ಕೆ 2300 ವರ್ಷಗಳ ಹಿಂದೆ ಹಾಕ್ತಾನೆ. ಗ್ರೀಕರಿಗೆ ಅನುಕೂಲವಾಗಲಿ ಅಂತ ಗ್ರೀಕ್ ಲಿಪಿ, ಗ್ರೀಕ್ ಭಾಷೆ, ಅರಮೇನಿಯರಿಗೆ ಅನುಕೂಲವಾಗಲಿ ಅಂದ್ಬಿಟ್ಟು ಅರಮೇನಿಯನ್ ಭಾಷೆ ಮತ್ತು ಲಿಪಿಯನ್ನು ಬಳಸ್ತಾನೆ ಆತ. ಮತ್ತೆ ಈ ಮಿಶ್ರ ಜನ ಇದ್ರು, ಈ ಬೆರಕೆ ಜನ ಅಂತ, ಅಂದ್ರೆ ಅವರು ಗ್ರೀಕರು ಅಲ್ಲ, ಅರಮೇನಿಯರು ಅಲ್ಲ, ಭಾರತೀಯರು ಅಲ್ಲ, ಈ ಒಂದು ಮಿಶ್ರ ಜನಾಂಗ. ಈ ಸೈನಿಕರು ಬಂದು ನೆಲೆಸಿದಾಗ ಸ್ಥಳೀಯರನ್ನ ಮದುವೆ ಆಗಿ ಇಲ್ಲಿನ ಭಾಷೆ, ಇಲ್ಲಿನ ಒಂದು ಇದನ್ನ ಅವರು ಅನುಸರಿಸ್ಕೊಂಡಿದ್ದಂಥ ಜನ ಇದ್ರು. ಅವ್ರಿಗಾಗಿ ಈ ಖರೋಷ್ಠಿ ಅಂತಕ್ಕಂಥ ಲಿಪಿಯನ್ನ ಆತ ಹೇಳ್ತಾನೆ. ಭಾರತೀಯ ಭಾಷೆ ಅವ್ರಿಗೆ ಗೊತ್ತಿತ್ತು, ಅದ್ರ ಲಿಪಿ ಗೊತ್ತಿಲ್ಲ. ಅದಕ್ಕಾಗಿ ಆತ ಖರೋಷ್ಠಿ ಅಂತಕ್ಕಂಥ ಲಿಪಿಯನ್ನು ಹೇಳ್ತಾನೆ. ಅಂದ್ರೆ 4 ಭಾಷೆಯನ್ನು ಬಳಸಿ 4 ಲಿಪಿಗಳನ್ನ ಬಳಸಿ 3 ಭಾಷೆಗಳಲ್ಲಿ ಆ ಕಾಲಕ್ಕೆ 2300 ವರ್ಷಗಳ ಹಿಂದೆನೆ ತನ್ನ ಬೌದ್ಧ ತತ್ವಗಳು, ಧರ್ಮ ತತ್ವಗಳು ಅವ್ರಿಗೆ ತಿಳಿಬೇಕು ಅಂದ್ಬಿಟ್ಟು ಆತ ತನ್ನ ರಾಜ್ಯದಾದ್ಯಂತ ಶಾಸನ ಹಾಕ್ತಾನೆ. ವಾಯುವ್ಯ ಭಾರತದಲ್ಲಿ ಗ್ರೀಕ್ ಇದ್ದ ಜಾಗದಲ್ಲಿ ಮಾತ್ರ ಗ್ರೀಕ್ ಶಾಸನ ಹಾಕ್ತಾನೆ, ಎಲ್ಲ ಕಡೆ ಹಾಕ್ಸೋದಿಲ್ಲ. ಅರೇಮೇನಿಯರಿದ್ದು ಕಾಬೂಲ್, ಮುಖ್ಯವಾಗಿ ಕಾಬೂಲ್ ಮತ್ತು ಪೆಶಾವರ ಆ ಜಾಗದಲ್ಲಿ ಮಾತ್ರ ಗ್ರೀಕ್ ಹಾಕ್ತಾನೆ, ಅರೇಮಿಯಾ ಲಿಪಿಯನ್ನು ಹಾಕ್ತಾನೆ ಆತ. ಉಳಿದ ಕಡೆ ಹಾಕ್ಸೋದಿಲ್ಲ. ಉಳಿದ ಪಂಜಾಬ್ ಮತ್ತು ಈಗಿನ ಪಂಜಾಬ್ ಮತ್ತು ಪಾಕಿಸ್ತಾನದ ಭಾಗಗಳಲ್ಲಿ ಆತ ಅರಾಮಿಯ ಲಿಪಿಯನ್ನು ಬಳಸ್ತಾನೆ, ಅರಾಮಿ ಲಿಪಿಯನ್ನು ಬಳಸೋದಿಲ್ಲ ಆತ. ಸೊ ಹೀಗೆ ಆತ ಆ ಕಾಲಕ್ಕೆ 2300 ವರ್ಷಗಳ ಹಿಂದೆನೆ 4 ಲಿಪಿಗಳನ್ನ ಬಳಸ್ತಾನೆ ತನ್ನ ಧರ್ಮ ತತ್ವಗಳನ್ನ ಪ್ರಚುರಪಡಿಸೋದಕ್ಕಾಗಿ. ಎಲ್ಲರೂ ತಿಳ್ಕೊಳ್ಬೇಕೆಂತಕ್ಕಂಥದ್ದು ಅವನ ಮನಸ್ಸಲ್ಲಿ ಇದ್ದಿದ್ದು, ಎಲ್ಲರೂ ಇದನ್ನ ಓದ್ಬೇಕು, ಎಲ್ಲರೂ ಇದನ್ನ ತಿಳ್ಕೊಳ್ಬೇಕು, ಇದಂತೆ ಅನುಸರಿಸಬೇಕು ಅಂತ. ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ಅದನ್ನ ಅನುಸರಿಸಬೇಕು ಎಂತಕ್ಕಂಥದ್ದು, ಸುಮ್ಮನೆ ಕೇಳೋದು ಅಲ್ಲ. ಈ ಒಂದು ಉದ್ದೇಶಕ್ಕೆ ಆತ ಎಲ್ಲ ಕಡೆ ಆ ಒಂದು ತನ್ನ ಶಾಸನಗಳನ್ನ ಹಾಕ್ಸಿ ಆ ಒಂದು ತನ್ನ ತತ್ವಗಳನ್ನ ಬಳಸ್ತಾನೆ. ಇಲ್ಲಿ ಬಿಡಿ ಶಾಸನ ಅಂದ್ರೆ ಏನು ಅಂತ, ಶಿಲಾಶಾಸನ ಅಂದ್ರೆ ಏನು? ಶಿಲಾಶಾಸನ ಅಂದ್ರೆ 12 ಶಾಸನ ಒಂದು ಗುಂಪದು, ಒಂದು ಗುಚ್ಛ ಅದು. ಈಗ ಈ ಗೋಡೆ ಮೇಲೆ ಬರ್ದ ಅಂದ್ರೆ ಅಲ್ಲಿ ಶುರು ಮಾಡ್ದ ಅಂದ್ರೆ ಇಲ್ಲಿವರೆಗೆ ಬರೆದ್ರೆ 12 ಶಾಸನಗಳನ್ನು ಒಟ್ಟಿಗಿರುತ್ತೆ ಅದು 12 ಶಾಸನಗಳು. ಅವನ್ನ ಬೇರೆ ಬೇರೆ ಕಡೆಗಳಲ್ಲಿ, ತನ್ನ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಆತ ಬಳಸ್ತಾನೆ. ಅದನ್ನು 12 ಶಾಸನಗಳನ್ನು ಆತ ಬಳಸ್ತಕ್ಕಂಥದ್ದು. ಆತ
ಒಟ್ಟು 12 ಶಾಸನ ಇರ್ಬೇಕಲ್ಲಿ. ಅಲ್ಲಿ ಒಂದು ಶಾಸನ ಕಡಿಮೆ ಆಗಿರ್ಬಾರ್ದು. ಸಾರಿ, ತಪ್ಪು ಹೇಳ್ತಾ ಇದ್ದೀನಿ ನಾನು. 14 ಶಾಸನಗಳ ಮಾಲಿಕೆ. 14 ಶಾಸನಗಳ ಮಾಲಿಕೆ. 14 ಶಾಸನಗಳು ಅಲ್ಲಿಂದ ಹಿಡಿದು ಕೊನೆಯವರೆಗೂ 14 ಶಾಸನ ಇರಬೇಕು. ಅವನು ಬೇರೆ ಮಾಡೋದಕ್ಕೆ ಅವನ ಗೆರೆ ಹಿಡಿದಿರ್ತಾನೆ, ಇದು ಬೇರೆ ಶಾಸನ, ಇದು ಬೇರೆ ಶಾಸನ ಅಂತ. ಸೊ ಹೀಗೆ 14 ಶಾಸನಗಳ ಮಾಲಿಕೆಯನ್ನು ಆತ ಬರೆದಂತ ಸನ್ನಿವೇಶದಲ್ಲಿ ಆತ ಆ 14 ಶಾಸನ 14 ಶಾಸನಗಳನ್ನು ಕೂಡ ಬೇರೆ ಬೇರೆ ವಿಷಯ ಹೇಳ್ತಾನೆ, ಒಂದೇ ವಿಷಯ ಹೇಳೋದಿಲ್ಲ ಅವನು. 14 ಶಾಸನಗಳಲ್ಲೂ ಕೂಡ ಅವನು ಬೇರೆ ಬೇರೆ ವಿಷಯ ಹೇಳ್ತಾನೆ. ಬಹಳ ವಿಶೇಷ ಅಂದ್ರೆ ಈ 14 ಶಾಸನ ಮಾಲಿಕೆಯಲ್ಲಿ ಕಳಿಂಗವನ್ನ ಗೆದ್ದಿದ್ದು ಬರುತ್ತೆ. ಕಳಿಂಗವನ್ನ ಗೆದ್ದೆ ಅಂತಕ್ಕಂಥ ವಿಷಯ ಹೇಳ್ತಕ್ಕಂಥದ್ದು ಈ ಶಾಸನಗಳಲ್ಲೇ. ನಮ್ಗಿಲ್ಲ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ. ಕಳಿಂಗ ಅವನು ಗೆದ್ದಿದ್ದು ಎಲ್ಲಿ ಅಂದ್ರೆ ಅವನ ಶಾಸನ ಬರ್ಸ್ಕೊಂಡಿದ್ದಾನೆ. ಆದರೆ ಅಪ್ಪಿ ತಪ್ಪಿಯು ಈ ಶಾಸನ ಕಳಿಂಗದಲ್ಲಿ ಆಗ್ತಿಲ್ಲ ಅವನು. ನೋಡಿ, ಅವನ ಒಂದು